ಸೊ ಎಲ್ಲರಿಗೂ ನಮಸ್ಕಾರ. ಎಲ್ಲ ಕರ್ನಾಟಕದ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಇವತ್ತಿನ ಈ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತಾಧಿಕಾರಿ ಅಥವಾ ವಿ ಎ ಅಥವಾ ತಲಾಟಿ, ನಾವೇನು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಆ ಹುದ್ದೆಗಳ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಬಗ್ಗೆ ಮತ್ತು ಆಸ್ಪಿರೆಂಟ್ಗಳಿಗೆ ಇರುವಂಥ ಈ ನೋಟಿಫಿಕೇಷನ್ ಬಗ್ಗೆ ಇರುವಂಥ ಹಲವಾರು ಡೌಟ್ಸ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ ಆಗಬೇಕಂತ ಅಂದ್ಕೊಂಡಿದ್ದೀರಿ, ಓದಬೇಕಂತ ಅಂದ್ಕೊಂಡಿದ್ದೀರಿ, ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ. ನಿಯರ್ಲಿ 25-30 ನಿಮಿಷ ಇರ್ತದೆ. ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವಿಲೇಜ್ ಅಕೌಂಟೆಂಟ್ ಜಾಬ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೇನೆ. ಸೊ ಹುದ್ದೆಗಳ ಸಂಖ್ಯೆ, ಕ್ವಾಲಿಫಿಕೇಷನು, ಎಸ್ ಅಫ್ಕೋರ್ಸ್ ಅರ್ಜಿ ಸಲ್ಲಿಸುವ ದಿನಾಂಕ, ಸೊ ಫೀಸ್ ಎಷ್ಟಿದೆ ಆ್ಯಂಡ್ ವಯೋಮಿತಿ, ಪಠ್ಯಕ್ರಮ ಸೆಲೆಬಸ್ ಏನಿದೆ ಆ ಸೆಲೆಬಸ್ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೇನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಪ್ಲಿಕೇಶನ್ ಹಾಕುವಾಗ ಸೊ ಏನೆಲ್ಲ ಪ್ರಮುಖ ಅಂಶಗಳ ಗಮನದಲ್ಲಿರಬೇಕು ಅಂತ ಕೊನೆಯಲ್ಲಿ ಕೆಲವೊಂದು ವಾಸ್ತವ ಅಂಶಗಳಿರ್ತವೆ. ಖಂಡಿತ ಅವು ನಿಮಗೆ ಮೋಟಿವೇಶನ್ ಆಗುತ್ತೆ. ಸೊ ವಿಡಿಯೋ ನೋಡಿ ಕೊನೆಯಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಟ್ಟಿರ್ತೀನಿ, ನಮ್ಮ ಆ್ಯಪ್ನ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಜಾಯಿನ್ ಆಗಿ ನೀವು ಮೆಸೇಜ್ ಮಾಡ್ಬೋದು ಈ ವಿಡಿಯೋದಲ್ಲಿ ಹೇಳದೇ ಇರುವಂಥದ್ದನ್ನು. ಫೈನ್, ಲೆಟ್ ಅಸ್ ಸ್ಟಾರ್ಟ್. ಸೊ ಈ ಎಲ್ಲ ಎಕ್ಸಾಮ್ಗಳ ಒಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ನೀಡಬೇಕನ್ನೋ ಒಂದು ಅನುಭವವನ್ನು ಸೊ ಈ ವಿಡಿಯೋದಲ್ಲಿ ಇರ್ತದೆ. ಅಫ್ಕೋರ್ಸ್ ನಾವು ಮಾಡುವಂಥ ಕ್ಲಾಸಸ್ಗಳಲ್ಲಿ ಮಾರ್ಗದರ್ಶನದ್ದು ಕೂಡ ಇರ್ತದೆ. ಸೊ ನೀವು ಇನ್ನೂ ಕೂಡ ವಿ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ಸುಮಾರು 6 ವರ್ಷಗಳಿಂದ ಪ್ರತಿಯೊಂದು ನೋಟಿಫಿಕೇಷನು, ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಗಳಿಸಿದಂಥ ಎಕ್ಸ್ಪೀರಿಯನ್ಸನ್ನು ಮತ್ತು ಇವತ್ತು ಅಧ್ಯಯನ ಮಾಡಿ ಇರುವಂಥ ಒಂದಿಷ್ಟು ಜ್ಞಾನವನ್ನು ಈ ಒಂದು ಯೂಟ್ಯೂಬಲ್ಲಿ ಹಂಚ್ಕೊಳ್ತೇವೆ. ನಿಮ್ಮ ಜೂನಿಯರ್ಸ್ಗಳಿಗೂ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸುಮಾರು ಸಲ ಸಿಲ್ಲಿ ಮಿಸ್ಟೇಕ್ಸ್ ಇರ್ತವೆ, ಗೊತ್ತಿರಲಾರ ಸಲುವಾಗಿ ತಲೆಯಲ್ಲಿ ಇಟ್ಕೊಂಡು ಎಷ್ಟೋ ಸಲ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಸೊ ಹಾಗೆ ನಿಮ್ಮ ಸುತ್ತಮುತ್ತ ಇದ್ದವರು ಸುಮಾರು ಸಲ ಗೊತ್ತೇ ಇರೋದಿಲ್ಲ, ಸುಮ್ಮನೆ ನೆಗೆಟಿವ್ ಏನೇನೋ ನಿಮ್ಮನ್ನು ಕುಗ್ಗಿಸೋದಕ್ಕೆ ಹೇಳ್ತಾ ಇರ್ತಾರೆ. ಅವೆಲ್ಲ ಒಂದು ಎಲ್ಪ್ ಇಲ್ಲಿ ಆಗುತ್ತೆ. ಹಾಗೆ ಟೆಲಿಗ್ರಾಮು ಕೂಡ ಇದೆ. ಸುಮಾರು 1,86,000 ಯೂಸರ್ಸ್ ಆಲ್ರೆಡಿ ಈ ಕಾಂಪಿಟೇಟಿವ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಕ್ಲಾಸು ಮತ್ತು ಮಾರ್ಗದರ್ಶನ ಏನೇ ಬೇಕಾದರೂ ವಿ ಕಿಂಗ್ಡಮ್ ಅಂತ ಆ್ಯಪ್ ಇದೆ. ಇವುಗಳೆಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ದೇರ್, ಯು ಕ್ಯಾನ್ ಸರ್ಚ್ ದೇರ್. ಸರಿ, ಈಗ ನಾವು ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಬಗ್ಗೆ ನೋಡೋಣ. ಕರ್ನಾಟಕ ಸರ್ಕಾರದಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಗಳದಾವೆ. ಸುಮಾರು 48ಕ್ಕಿಂತ ಹೆಚ್ಚು ಇಲಾಖೆಗಳದಾವೆ, ಮೋರ್ ದೆನ್ 48. ಸೊ ಈ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಿಗೂ ಲಿಂಕ್ ಇರುವಂಥ, ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ಒಂದು ಜನರಿಗೆ ಅವಶ್ಯಕತೆ ಇರುವಂಥ ಇಲಾಖೆ ಅಂತ ಕೇಳಿದ್ರೆ ಅದು ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಇದನ್ನು ಮಾತೃ ಇಲಾಖೆ ಅಂತ ಕೂಡ ಕರೀತಾರೆ. ಒಂದು ತಾಲೂಕಿಗೆ ಇಡೀ ಎಲ್ಲ ಡಿಪಾರ್ಟ್ಮೆಂಟ್ಗಳು ಯಾರ ಅಡಿಯಲ್ಲಿ ಬರ್ತವೆ ಅಂತ ಕೇಳಿದ್ರೆ ತಹಸೀಲ್ದಾರ್ ಅಡಿಯಲ್ಲಿ ಬರ್ತಾರೆ. ಆ ತಹಸೀಲ್ದಾರ್ ಅವರು ಕಂದಾಯ ಡಿಪಾರ್ಟ್ಮೆಂಟ್ನವರು. ಒಂದು ಜಿಲ್ಲೆ ಯಾರ ಅಡಿಯಲ್ಲಿ ಬರುತ್ತೆ ಅಂದರೆ ಡಿ ಸಿ ಅಡಿಯಲ್ಲಿ ಬರುತ್ತೆ. ಅಲ್ಲಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್, ವೆದರ್ ಪೊಲೀಸ್ ಆರ್ ಮೆಡಿಕಲ್, ವಾಟ್ ಎವರ್, ಎಲ್ಲರೂ ಕೂಡ ಈ ಕಂದಾಯದಲ್ಲಿ. ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಹುದ್ದೆನೇ ವಿಲೇಜ್ ಅಕೌಂಟೆಂಟ್. ಇವಾಗ ವಿ ಎ ಒ ಅಂತ ಕರೀತಾರೆ, ಹಿಂದೆ ವಿಲೇಜ್ ಅಕೌಂಟೆಂಟ್ ಅಂತ ಕರೀತಿದ್ರು, ಹಿಂದೆ ತಲಾಟಿ ಅಂತ ಕರೀತಾ ಇದ್ರು. ಸೊ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ, ತಲಾಟಿ ಅಂತ ಈ ಒಂದು ಪೋಸ್ಟಿಗೆ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ಒಬ್ಬ ವಿಲೇಜ್ ಅಕೌಂಟೆಂಟು 2 ಅಥವಾ 2ಕ್ಕಿಂತ ಅಧಿಕ ಒಂದು ಗ್ರಾಮಗಳ ಗುಂಪು ಇರ್ತದೆ. ಆ ಒಂದು ಗ್ರಾಮಗಳಿಗೆ ಕಂಪ್ಲೀಟ್ ಆಗಿ ಇವರೇ ಜವಾಬ್ದಾರಾಗಿರ್ತಾರೆ. ಅಲ್ಲಿ ಯಾರಾದರೂ ಹುಟ್ಟಿದ್ರೂ ಕೂಡ ಮಾಹಿತಿ ಸಂಗ್ರಹ ಮಾಡೋರು ಇವರೇ, ಯಾರಾದರೂ ಸತ್ರು ಕೂಡ ಮಾಹಿತಿ ಸಂಗ್ರಹ ಮಾಡೋರು ಇವರೇ. ಯಾವುದಾದ್ರೂ ಮನೆ ಬಿದ್ದರೆ, ಯಾವುದಾದ್ರೂ ಹೊಲದ ಹಾನಿ ಆದರೆ, ಪ್ರಾಣಿ ಸತ್ತರೆ, ಕರ್ನಾಟಕ ಕಂದಾಯ ಇಲಾಖೆ ಕಾಯ್ದೆಯಲ್ಲಿ ಸಂಪೂರ್ಣ ಇವರ ಕರ್ತವ್ಯಗಳ ಬಗ್ಗೆ ಇದೆ. ಹಾಗಾಗಿ ಸೊ ಆ ಊರಿನ ಮುಖ್ಯ ಅಧಿಕಾರಿ ಹೆಚ್ಚು ಕಡಿಮೆ ಇವರೇ ಆಗಿರ್ತಾರೆ. ಕಂದಾಯ ಇಲಾಖೆ ಜನನ ಪ್ರಮಾಣ ಪತ್ರ ಹಿಡ್ಕೊಂಡು ಸೊ ಎಲ್ಲ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್, ನಿಮ್ಮ ಒಂದು ಏನು ಏನಂತ ಕರಿತೀವಿ ನಾವು, ಯಾವುದೇ ಭೂಮಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಮತ್ತು ಈ ಲ್ಯಾಂಡ್ ರೆವಿನ್ಯೂ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಈ 371J ಬಂದರೆ ಅದಿರ್ಬೋದು, ಪ್ರತಿಯೊಂದನ್ನು ಕೂಡ ಇವರಿಂದನೇ ಸ್ಟಾರ್ಟ್ ಆಗುತ್ತೆ. ಇನ್ಕ್ಲೂಡಿಂಗ್ ನಿಮ್ಮ ನಾಳೆ ಜಾಬ್ ಆದಮೇಲೆ
ಸಿಂಧುತ್ವ ಬಂದರೂ ಕೂಡ ಸೊ ನಿಮ್ಮ ಗ್ರಾಮದ ವಿಲೇಜ್ ಅಕೌಂಟೆಂಟ್ ವರದಿ ಆಧಾರದ ಮೇಲೆ ಹೆಚ್ಚು ಕಡಿಮೆ PUC ಕ್ವಾಲಿಫಿಕೇಷನ್ ಇರುವಂಥ ಹುದ್ದೆಗಳಲ್ಲಿನೇ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಕಾನೂನಿನಲ್ಲಿನೇ ಪವರ್ಸ್ ಇರುವಂಥ ಪೋಸ್ಟ್ ಅಂದರೆ ವಿಲೇಜ್ ಅಕೌಂಟೆಂಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಮುಂದೆ ಹೇಳ್ತೇನೆ, ಇನ್ನು ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳ್ತೇನೆ. ಈಗ ನಾವು ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಬಗ್ಗೆ ನೋಡೋದಾದರೆ, ಈ ಕೆಲವೊಬ್ಬರಿಗೆ ನೋಡಿರ್ತೀರಿ, ಸಾಮಾನ್ಯವಾಗಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋದಾಗ ಈ ವಿಲೇಜ್ ಅಕೌಂಟೆಂಟ್ ಜಾಬ್ ಬಗ್ಗೆ ಒಂದಿಷ್ಟು ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಒಳ್ಳೆಯವರಿದ್ದರೆ ಮಾಡಿರ್ತಾರೆ, ಕೆಲವೊಬ್ಬರು ರೂಲ್ಸ್ ಫಾಲೋ ಮಾಡಿದಾಗ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಲಾರ್ದಾಗ ರಿಜೆಕ್ಟ್ ಮಾಡ್ತಾರೆ, ಕೆಲವರು ಬೇರೆ ರೀತಿ ಇರ್ತಾರೆ. ಒಬ್ಬ ವಿಲೇಜ್ ಅಕೌಂಟೆಂಟು 2-3 ಹಳ್ಳಿಗಳು ಬರ್ತಾವೆ ನೋಡಿ. ದೊಡ್ಡ ಹಳ್ಳಿ ಅಂತಂದ್ರೆ ಒಂದೇ ಬರ್ಬೋದು. ಸೊ ಆ ಒಂದು ಹಳ್ಳಿಗೆ ಸರ್ಕಲ್ ಅಂತ ಸಾಮಾನ್ಯವಾಗಿ ಅವನ ಒಂದು ವೃತ್ತ ಅಂತ ಕರೀತಾರೆ. ಅವ್ರ ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ವಿಲೇಜ್ ಅಕೌಂಟೆಂಟ್ ಆಗಿ ಒಂದು 10-12 ವರ್ಷ, ಪ್ರಮೋಷನ್ ಭಾಳ ಲೇಟ್ ಆಗುತ್ತೆ ಇಲ್ಲಿ, 10-12 ವರ್ಷ ಮಾಡಿದ ಮೇಲೆ ಆಗುವಂಥವರೇ ರೆವಿನ್ಯೂ ಇನ್ಸ್ಪೆಕ್ಟರ್. ಇವರುಗಳು ಇವರ ಅಡಿಯಲ್ಲಿ ಸುಮಾರು ಹಳ್ಳಿಗಳು ಬಂದಿರ್ತಾವೆ. ಕೆಲವೊಂದು ಸಲ 4-5 ಹಳ್ಳಿಗಳು ಬರ್ತಾವ, ಡಿಪೆಂಡ್ ಅಪಾನ್. ಇವ್ರ ಮೇಲೆ ಈ ರೆವಿನ್ಯೂ ಇನ್ಸ್ಪೆಕ್ಟರ್ ಈಸ್ ನಥಿಂಗ್ ಬಟ್ FDA ಲೆವೆಲ್ ಪೋಸ್ಟ್. ಇವ್ರ ಮೇಲೆ ಸಿರಸ್ತೆದಾರ್ ಅಥವಾ ಡೆಪ್ಯೂಟಿ ತಹಸೀಲ್ದಾರ್ ಅಂತ ಇರ್ತಾರೆ. ಸೊ ಇವರಿಗೆ 20-25 ಹಳ್ಳಿಗಳು, ನಾರ್ಮಲಿ ಹೋಬಳಿ ಮಟ್ಟ ಅಂತ ಕರಿತೀವಲ್ಲ, ಈ ಹೋಬಳಿಯಲ್ಲಿ ಒಬ್ಬ ಸಿರಸ್ತೆದಾರ್, ಆಫೀಸ್ನಲ್ಲಿ ತಾಲೂಕು ಆಫೀಸಲ್ಲಿ ಇದ್ರೆ ಸಿರಸ್ತೆದಾರ್ ಅಂತಾರೆ, ಹೊರಗಡೆ ಫೀಲ್ಡ್ಗೆ ಹೋದರೆ ಡೆಪ್ಯೂಟಿ ತಹಸೀಲ್ದಾರ್ DTO ಅಂತ ಕರೀತಾರೆ. ನೆಕ್ಸ್ಟು ಇವರು ಪ್ರಮೋಷನ್ ಆದಮೇಲೆ ಗ್ರೇಡ್ 2 ತಹಸೀಲ್ದಾರ್ ಅಂತ, ಸಾಮಾನ್ಯವಾಗಿ ಗ್ರೇಡ್ 2 ತಹಸೀಲ್ದಾರ್ ಅಂತ ಒಂದು ತಾಲೂಕಿಗೆ ಇವರು ಮುಖ್ಯಸ್ಥರಾಗಿರ್ತಾರೆ. ಸೊ ನಾರ್ಮಲಿ ಗ್ರೇಡ್ 1 ಇರ್ತಾರೆ, ಪ್ರಮೋಷನ್ ಗ್ರೇಡ್ 2 ಆದಮೇಲೆ 3-4 ವರ್ಷ ಆದಮೇಲೆ ಗ್ರೇಡ್ 1 ಆಗುತ್ತೆ. ಸೊ ಒಬ್ಬ VA ಆಗಿ ನೀವೇನಾದರೂ 25 ಏಜಿಗೆ ಜಾಯಿನ್ ಆದರೆ ನಿಮಗೆ 35 ವರ್ಷ ಸರ್ವಿಸ್ ಇರ್ತದೆ. ಅಟ್ ದಿ ಎಂಡ್ ಈವನ್ ನಿಮಗೆ ಸರ್ವಿಸ್ ಇತ್ತು, ನಿಮ್ಮ ಕ್ಯಾಟಗರಿ ಏನಾದರೂ ಬರ್ತಾ ಇತ್ತು ಅಂತ ಕೇಳಿದರೆ ತಹಸೀಲ್ದಾರ್ ತನಕ ಹೋಗ್ಬೋದು. ಬಟ್ ನಾನು ಯಾವಾಗಲೂ ಹೇಳ್ತೇನೆ, ನಿಮಗೆ ವಯಸ್ಸಿದೆ, ವಿದ್ಯೆ ಇದೆ, ಓದುವಂಥ ಆಟ ಇದೆ, ಸಾಧಿಸುವಂಥ ಛಲ ಇದೆ ಅಂತ ಕೇಳಿದ್ರೆ ನೀವೇನು ಸಾಧನೆ ಮಾಡಿರಿ, 25-35 ಏಜ್ನ ಒಳಗಡೆ ಮಾಡಿರಿ. VA ಆಗಿ 12 ವರ್ಷ ಮಾಡಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ 5-6 ವರ್ಷ ಮಾಡಿ, DT ಆಗಿ 5-6 ವರ್ಷ ಮಾಡಿ, ನಿಮ್ಮ 45-50 ಏಜ್ ಆದಮೇಲೆ ತಹಸೀಲ್ದಾರ್ ಆಗಾಗ ಎಷ್ಟು ಕಾಯಿಲೆಗಳಿರ್ತಾವೆ, BP, ಶುಗರು, ಮತ್ತು ಎಲ್ಲ ಇಲಾಖೆಗಳಲ್ಲಿನೇ ಅತಿ ಹೆಚ್ಚು ಕೆಲಸ ಇರುವಂಥ ಇಲಾಖೆ. ಸರ್ಕಾರ ಯಾವುದೇ ಹೊಸ ಯೋಜನೆ ತಂದ್ರೆ ಅದು ಇವರಿಗೆ ಬರ್ತದೆ ಫಸ್ಟ್. ಫೈನ್. ಸೊ ಇದಾದ ನಂತರ AC ಬರ್ತಾರೆ ಇವ್ರ ಕೆಳಗಡೆ. ಹೆಚ್ಚು ಕಡಿಮೆ VA ಆದವರು ತಹಸೀಲ್ದಾರ್ಗೆ ಹೆಚ್ಚು ಕಡಿಮೆ ಸರ್ವಿಸ್ ಅಲ್ಲಿಗೆ ಎಂಡ್ ಆಗ್ತದೆ. ಸೊ ಇವರು 2 ಅಥವಾ 2 ಹೆಚ್ಚಿನ ತಾಲೂಕುಗಳು AC ರೆವಿನ್ಯೂ 2 ಬರ್ತದೆ, AC ಕಂದಾಯ ಅಂತ. ಫೈನ್. ನೆಕ್ಸ್ಟು ಎಡಿಷನಲ್ DC, ಸೊ DC ಆ್ಯಂಡ್ ಹಲವಾರು ಜಿಲ್ಲೆಗಳಿರುವಂಥ RC. ಇದು ಕಂದಾಯ ಇಲಾಖೆ ಒಂದು ವಿವರ. ನೀವು ಯಾವ ವಯಸ್ಸಿನಲ್ಲಿ ಆಯ್ಕೆ ಆಗಿರ್ತೀರಿ, ನಿಮ್ಮ ಕ್ಯಾಟಗರಿ ಯಾವುದು ಬರ್ತದೆ, ಸಾಮಾನ್ಯವಾಗಿ SC ST ಕ್ಯಾಟಗರಿ ಬರೋಂಥವರಿಗೆ ಪ್ರಮೋಷನ್ ಸ್ವಲ್ಪ ಬೇಗ ಆಗುತ್ತೆ. ಬಟ್ ಇನ್ ಆ್ಯನ್ ಆವ್ರೇಜ್ 10 ವರ್ಷಕ್ಕಿಂತ ಕೆಳಗಡೆ VA ನಿಂತ RO ಅಂತೂ ಆಗೋಕ್ಕಾಗಲ್ಲ ಎಟ್ ಪ್ರೆಸೆಂಟ್ ಆಗಿ. ಕೆಲವೊಂದು ಕಡೆಗೆ 15 ವರ್ಷ ಆದರೂ ಕೂಡ ಪ್ರಮೋಷನ್ ಆಗಿಲ್ಲ. ಸೊ ದಿಸ್ ಈಸ್ ವಾಟ್ ದ ಬೇಸಿಕ್ ಇನ್ಫಾರ್ಮೇಷನ್. ಸರ್, ಟೋಟಲ್ ಪೋಸ್ಟು ಲಾಸ್ಟ್ ಇಯರ್ ನೋಟಿಫಿಕೇಷನ್ಗೆ ಕಂಪ್ಯಾರಿಸನ್ ಮಾಡಿದರೆ 1000 ಇದ್ದವು, ಇಲ್ಲಿ ಕಡಿಮೆ ಇದ್ದಾವೆ. ಸೊ 572 ಅದಾವೆ. ಇದರಲ್ಲಿ 31 ಜಿಲ್ಲೆಯವರು ಅರ್ಜಿ ಸಲ್ಲಿಸಬಹುದಾದಂಥ HK ಪೋಸ್ಟು 505 ಇದ್ದಾವೆ. 7 ಡಿಸ್ಟಿಕ್ಗಳು ಅರ್ಜಿ ಸಲ್ಲಿಸಬಹುದಾದಂಥ HK ಪೋಸ್ಟ್ಗಳು 67 ಇದ್ದಾವೆ. ಇಲ್ಲಿ ನೀವು ಒಂದು ಗಮನಿಸಬೇಕು, ಯಾವ ಜಿಲ್ಲೆಗೆ ನೀವು ಅಪ್ಲಿಕೇಶನ್ ಹಾಕ್ತಿರೋ, ಸಾಮಾನ್ಯವಾಗಿ ಡಿಸ್ಟ್ರಿಕ್ಟ್ ವೈಸ್ ನೇಮಕಾತಿ ಇರುವುದರಿಂದ ಪೋಸ್ಟ್ ಭಾಳ ಕಡಿಮೆ ಇರ್ತವೆ. ಕೆಲವೊಂದು ಕ್ಯಾಟಗರಿಗೆ ಪೋಸ್ಟೇ ಇರುವುದಿಲ್ಲ. ದ ರೀಸನ್ ಏನು ಅಂತ ಕೇಳಿದರೆ, ಇದು ಜಿಲ್ಲಾ ಡಿಸ್ಟ್ರಿಕ್ಟ್ ವೈಸ್ ರಿಕ್ರೂಟ್ಮೆಂಟ್ ಇರುವುದರಿಂದ. ಆಯ್ಕೆಯನ್ನು ನಾವು ರಾಜ್ಯ ಮಟ್ಟದ ಪ್ರಕಾರ ಮಾಡಿದರೆ ಎಲ್ಲ ಪೋಸ್ಟ್ ಸಿಗ್ತವೆ. ಆದರೆ ನಾಳೆಗೆ ಸರ್ವಿಸ್ಗೆ ಒಂದು ರಾಜ್ಯ ಪತ್ರದಲ್ಲಿನೇ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ನಾರ್ಮಲಿ ಚೇಂಜ್ ಮಾಡೋದಿಲ್ಲ. ನೀವು ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ತೀರಲ್ಲ, ಅಪ್ಲೈ ಮಾಡಬೇಕಾದ್ರೆ ನಂಬರ್ 1 GMಗೆ ಎಷ್ಟು ಪೋಸ್ಟ್ ಇದ್ದಾವೆ, ಪ್ಲಸ್ ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ನೋಡ್ಕೊಳ್ಳಿ. ನಮ್ಗೆ ಎಲ್ಲಿ ಜಾಬ್ ಸಿಕ್ಕರೂ ಕೂಡ ನಾನು ಮಾಡ್ತೀನಿ ಅನ್ನೋ ಆಗಿದ್ರೆ ನಂಬರ್ 1. ಇಲ್ಲ ನನಗೆ ನಮ್ಮ ಜಿಲ್ಲೆ, ನಮ್ಮ ಸುತ್ತಮುತ್ತ ಜಿಲ್ಲೆ ಬೇಕಂದ್ರೂ ಕೂಡ ಗಮನ ಕೊಡಿ. ಯಾಕೆ ಅಂತ ಕೇಳಿದ್ರೆ, ವಿಲೇಜ್ ಅಕೌಂಟೆಂಟಾಗಿ ಅಪಾಯಿಂಟ್ ಆದಮೇಲೆ ಮಿನಿಮಮ್ 7 ಇಯರ್ಸು ಟ್ರಾನ್ಸ್ಫರ್ ಯಾವುದು, ಈವನ್ ನೀವು ಗಂಡ ಹೆಂಡತಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೂ ಕೂಡ ಯಾವ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ನಡೆಯೋದಿಲ್ಲ. ಫೈನ್. ಸೊ ಬೆಂಗಳೂರು ನಗರ ಎಲ್ಲ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಜಾಸ್ತಿ ಪೋಸ್ಟ್ ಇರುವ ಡಿಸ್ಟ್ರಿಕ್ಟ್ಗಳಲ್ಲಿ ಕಟ್ ಆಫ್ ಜಾಸ್ತಿ ನಿಂದಿರ್ತದೆ.
ಕಡಿಮೆ ಇರುವಲ್ಲಿ ಕಡಿಮೆ ನಿಂದಿರ್ತದೆ, ಹೆಂಗೆ ಬೇಕಂಗೂ ಕೂಡ ಆಗುತ್ತೆ. ಹಾಗಾಗಿ ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ಸೊ ಕೆಲವೊಂದು ಸಲ ನಿಮ್ಮ ಮೈಂಡು ಓಡಿಸಿ, ಕೆಲವೊಂದು ಸಲ ಅದೃಷ್ಟನೂ ಕೂಡ ಇರ್ತದೆ. ಸುಮಾರು ಸಲ ನೋಡಿದ್ದೆ ನನ್ನ ಈ ಡಿಸ್ಟ್ರಿಕ್ಟ್ ವೈಸ್ ರಿಕ್ರೂಟ್ಮೆಂಟ್ ಇರುವಾಗ. ಸೊ ಯಾವುದೋ ಒಂದು ಜಿಲ್ಲೆಗೆ 62 ಕಟ್ ಆಫ್ ನಿಂತಿರ್ತದೆ, ನಾನೊಂದು ಜಿಲ್ಲೆಗೆ ಹಾಕಿರ್ತೀನಿ, ಅಲ್ಲಿ 65 ಕಟ್ ಆಫ್ ನಿಂತಿರ್ತದೆ. ನಾನು ಈ ಡಿಸ್ಟಿಕ್ಗೆ ಹಾಕಿದರೆ ಸೆಲೆಕ್ಟ್ ಆಗಿರ್ತಾ ಇದ್ದೆ. ಬಟ್ ನಾಗೇನು ಹೇಳಿದ್ನಲ್ಲ, ಇಲ್ಲಿ ನಿಮ್ಮ ಹಣೆ ಬರವು ಕೂಡ. ಸೊ ಹೈಯೆಸ್ಟ್ ಪೋಸ್ಟು ತುಮಕೂರು ಡಿಸ್ಟ್ರಿಕ್ಗೆ ಅದಾವೆ, ಮಂಡ್ಯ ಡಿಸ್ಟ್ರಿಕ್ಗೆ ಅದಾವೆ. ಸೊ ಅದರ ಜೊತೆಗೆ ಬೆಳಗಾವಿ ಡಿಸ್ಟ್ರಿಕ್ಗೆ ಅದಾವೆ, ಈ ಎಲ್ಲ ಡಿಸ್ಟ್ರಿಕ್ಗಳಿಗೆ ಅದಾವೆ. ಸೊ ಇಲ್ಲೇನೈತೆ ನೋಡ್ರಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ರಾಯಚೂರು ಮತ್ತು ಇವು ಆ್ಯಕ್ಚುಲಿ HK ಡಿಸ್ಟ್ರಿಕ್ಗಳು. HK ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಗಳಲ್ಲಿ HK ನೋಟಿಫಿಕೇಶನ್ದೇ ಕೊಟ್ಟರೆ 20% ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾ ಇತ್ತು. ಅದಕ್ಕೆ ನಾನು ಈ ಸಲ KE ಮಾಡುವ ನೋಟಿಫಿಕೇಷನ್ಗಳಲ್ಲಿ HK ಪೋಸ್ಟ್ಗಳಲ್ಲಿ 80% HK ಅವರಿಗೆ, 20% ನಾನ್ HK ಅವರಿಗೆ. ಈ 20% ಕೂಡ HK ನೋಟಿಫಿಕೇಷನಲ್ಲಿದ್ದರೆ ನಾನ್ HK ಅವರು ಕೂಡ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಬೋದಾಗಿತ್ತು. ಬಟ್ HK ನೋಟಿಫಿಕೇಷನಲ್ಲಿನೇ ಕೊಟ್ಟಿರೋ, ನಾನ್ HK ನೋಟಿಫಿಕೇಷನಲ್ಲಿನೇ HK ನಾನ್ HK ಪೋಸ್ಟ್ ಕೊಟ್ಟಿರೋದ್ರಿಂದ ಇವಾಗ ಈ 2 ಪೋಸ್ಟಿಗೆ ನಾನ್ HK ಅವ್ರು ಯಾಕೆ ಅಪ್ಲಿಕೇಶನ್ ಹಾಕಿ ಜಾಸ್ತಿ ಪೋಸ್ಟ್ ಇರುವುದನ್ನು ಮಿಸ್ ಮಾಡ್ಕೋತಾರೆ. ಸೊ ಹಾಗಾಗಿ HK ನೋಟಿಫಿಕೇಷನಲ್ಲಿ ನಾನ್ HK ಅವ್ರ ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ. ಅದರ ಬದಲಾಗಿ ಇದನ್ನು ಸಾಧ್ಯವಾದಷ್ಟು ಯಾರಾದರೂ ನಿಮ್ಮ ಸ್ನೇಹಿತರು, ಯಾರಾದರೂ ಮುಖಂಡರು ಏನಾದರೂ ಇದ್ದರೆ, ಈ 6 ಪೋಸ್ಟ್ಗಳದಾವಲ್ಲ, ಇದನ್ನು HK ನೋಟಿಫಿಕೇಷನ್ದಲ್ಲೇ ಮಾಡಿದರೆ ನಾನ್ HK ಅವರಿಗೆ 2 ಅಪ್ಲಿಕೇಶನು ಮತ್ತು 2 ಎಕ್ಸಾಮು, ಸೊ 2 ಕಡೆ ಆಯ್ಕೆ ಆಗುವ ಸಾಧ್ಯತೆ ಇರುತ್ತದೆ. ಸೊ ನೋಡಿ, ನಿಮ್ಗೆ ಅನುಕೂಲ ಆಗಿ ಮಾಡ್ಕೊಳ್ಳಿ. ಇನ್ನು HK ನೋಟಿಫಿಕೇಷನ್ನ ನೋಡೋದಾದರೆ ಟೋಟಲ್ 67 ಪೋಸ್ಟ್ ಅದಾವೆ. ಸೊ ಕಲಬುರಗಿಗೆ 40, ಬೀದರು, ರಾಯಚೂರು, ಬೇರೆ ಜಿಲ್ಲೆಗೆ ಇಲ್ಲ. ಸರ್ ಯಾಕೆ ಬಿಟ್ಟಿಲ್ಲ, ಹೆಂಗೆ ನೋಡ್ರಿ, ಪೋಸ್ಟ್ ಖಾಲಿ ಇದ್ರೆ ಮಾತ್ರ ಅಧಿಸೂಚನೆ ಹೊರಡಿಸ್ತಾರೆ. ಖಾಲಿ ಇದ್ದಂಥ ಹುದ್ದೆಗಳನ್ನು ಹಣಕಾಸು ಇಲಾಖೆ ಅನುಮೋದನೆ ಪಡೆದು, ಅಲ್ಲಿ ಪೋಸ್ಟೇ ಖಾಲಿ ಇಲ್ಲ ಅಂತ ಕೇಳಿದರೆ ಅವ್ರಿಗೆ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಗೌರ್ಮೆಂಟ್ ಪೋಸ್ಟ್ ಅಂತ ಕೇಳಿದರೆ ಒಂದು ಸ್ಯಾಂಕ್ಷನ್ ಅಂತ ಇರ್ತದೆ, ಒಟ್ಟು ಟೋಟಲ್ 1000 ಇದ್ದಂತ ತಿಳ್ಕೊರಿ, ಅದ್ರಾಗ ಆಲ್ರೆಡಿ ಕೆಲಸ ಮಾಡೋರು 800 ಜನ ಇದ್ದಾರೆ. ಈಗ ನಾವು ನೇಮಕ ಮಾಡ್ಕೊಳ್ಳೋದು 200 ಅಷ್ಟೇ. ಈ 200ರಲ್ಲಿ ಅವ್ರು ನೇಮಕ ಮಾಡ್ಕೊಳ್ಳೋದು 150. ಈ 150ಅಲ್ಲಿನೇ ಮಾಡ್ಕೋಬೇಕಲ್ಲ, ಈ ರೀತಿ ಇರ್ತದೆ. ಸೊ ಹಾಗಾಗಿ ಇವೆಷ್ಟೇ ಡಿಸ್ಟ್ರಿಕ್ಗೆ ಅದಾವೆ. ಸೊ ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ತೀರಿ ನೋಡ್ರಿ, ನೆನ್ಪಿಟ್ಕೊಳ್ಳಿ. HK ಅವರು HK ಮತ್ತು ನಾನ್ HK ಎರಡಕ್ಕೂ ಅಪ್ಲೈ ಮಾಡಬಹುದು. ನಾನ್ HK ಅವರು ಸೊ ನಾನ್ HK ಪೋಸ್ಟ್ಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಈಗಾಗಲೇ ಹೇಳಿದ್ದೇನೆ, HK ನೋಟಿಫಿಕೇಷನ್ನಲ್ಲಿ ನಾನ್ HK 20% ಪೋಸ್ಟ್ಗಳನ್ನು ಮಿಕ್ಕುಳಿದ ವೃಂದ ಅಂತ ಕೊಟ್ಟಿದ್ರೆ ನೀವು 2 ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಬಟ್ 2026ರ ಈ ಒಂದು KE ನೋಟಿಫಿಕೇಷನ್ ಎಲ್ಲದರಲ್ಲೂ PC ಎಲ್ಲದರಲ್ಲಿ ಕೂಡ ಈ ರೀತಿ ಆಗ್ತಾ ಇದೆ. ಇದನ್ನು ಸಾಧ್ಯವಾದಷ್ಟು ಗಮನಕ್ಕೆ ತಂದರೆ ನಿಮಗೂ 2 ಅವಕಾಶ ಸಿಗ್ತವೆ. ಇನ್ನು ಕ್ವಾಲಿಫಿಕೇಷನ್ ಜಸ್ಟ್ PUC ಆಗಿರಬೇಕು ಅಥವಾ PUCಗೆ ಸಮಾನಾದಂಥ ವಿದ್ಯಾಭ್ಯಾಸ. ಏನು 3 ವರ್ಷಗಳ ಡಿಪ್ಲೊಮಾ, ನೀವು 2015ಕ್ಕಿಂತ ಮುಂಚೆ ಆದರೂ ನೋ ಪ್ರಾಬ್ಲಮ್. ಸೆಲೆಕ್ಟ್ ಆದಮೇಲೆ KPSC ನಡೆಸುವಂಥ ಡಿಪಾರ್ಟ್ಮೆಂಟಲ್ ಎಕ್ಸಾಮ್, ನೀವು ಜಾಬ್ ಆದಮೇಲೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಇರ್ತದೆ, ಅಲ್ಲಿ ಸೊ ನೀವು ಪ್ರಮೋಷನ್ನು ಪ್ರೊಬೇಷನರಿ ಕ್ಲಿಯರ್ ಆಗಬೇಕಾದ್ರೆ ಅದನ್ನು ಪಾಸ್ ಆಗಲೇಬೇಕು. ಆವಾಗ ಕಡ್ಡಾಯ ಕನ್ನಡ, ಅದೆಲ್ಲರೂ ಪಾಸ್ ಆಗ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸೊ ಡಿಪ್ಲೊಮಾ 3 ವರ್ಷದ್ದಾಗಿರಬೇಕು. ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ GOC ಅಂತ ಮುಂಚೆ ಇತ್ತು, ಅದನ್ನು ಮಾಡಿದರೂ ಕೂಡ ಬರ್ತದೆ. ITI ಮಾಡಿ 1 ವರ್ಷದ NIO ಸರ್ಟಿಫಿಕೇಟ್ ಇದ್ರೆ ಮಾತ್ರ ಬರ್ತದೆ. ಇಷ್ಟು ಕ್ವಾಲಿಫಿಕೇಷನ್ ಇರುವಂಥದ್ದು. ಸರಿ, ಈಗ ಅಪ್ಲಿಕೇಶನ್ ನೋಡ್ರಿ, ಜುಲೈ 11ಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಜುಲೈ 31ಕ್ಕೆ ಲಾಸ್ಟ್ ಡೇಟ್ ಅದ. ಆ್ಯಂಡ್ ಅಪ್ಲಿಕೇಶನ್ ಹಾಕುವಾಗ ಸಮಥಿಂಗ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕುವಾಗ. ಸೊ ಎಲ್ಲಿಯೂ ಕೂಡ ಇದು ಕ್ವಾಲಿಫಿಕೇಷನ್ ಅಥವಾ ವಿದ್ಯಾರ್ಹತೆ ಅಂತ ನೋಟಿಫಿಕೇಷನಲ್ಲಿ ಕೊಟ್ಟಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ KEಗೆ ಕಾಲ್ ಮಾಡಿ ಒಂದಿಷ್ಟು ಕ್ಲಾರಿಟಿ ತಗೊಳ್ಳಿ. ಯಾಕೆ ಅಂತ ಕೇಳಿದರೆ, ಸೊ ಕಂಪ್ಯೂಟರ್ ಸರ್ಟಿಫಿಕೇಟ್ ಎಲ್ಲರೂ ಕೂಡ ಅಧಿಕೃತ ಸಂಸ್ಥೆಯಿಂದ ಕಂಪ್ಯೂಟರ್ ಜ್ಞಾನ ಇದೆ ಅಂತಂದರೆ ಎಸ್ ಹಾಕ್ರಿ, ಎಲ್ಲರಿಗಿರ್ತದೆ. ಅದೇ ಕಂಪ್ಯೂಟರ್ ಸರ್ಟಿಫಿಕೇಟು, ಅಧಿಕೃತವಾಗಿ ಕಂಪ್ಯೂಟರ್ ಸರ್ಟಿಫಿಕೇಟು ಇದ್ದರೆ ಎಸ್ ಹಾಕಿರಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಹಾಗಂತ ಇದೆಲ್ಲೂ ಕ್ವಾಲಿಫಿಕೇಷನ್ ಕೊಟ್ಟಿಲ್ಲ, ಯಾವುದಕ್ಕೊಂದ್ಸಲ KE ಕ್ಲಾರಿಫೈ ಮಾಡ್ಕೊಳ್ಳಿ. ಫೈನ್. ನೆಕ್ಸ್ಟು, ಸೊ ಆಲ್ರೆಡಿ ಎಕ್ಸಾಮ್ ಡೇಟನ್ನು ಬಿಟ್ಟಿದ್ದಾರೆ. ಸೊ HK ಎಕ್ಸಾಮ್ ಡೇಟು ಅಕ್ಟೋಬರ್ 25. ಯಾವುದೇ ಎಕ್ಸಾಮ್ ಡೇಟು ಬಿಟ್ಟ ಮೇಲೆ ಅವ್ರು ಅದೇ ಡೇಟಿಗೆ ನಡೆಸ್ತಾರೆ. ಭಾಳ ಆದರೆ ಪೋಸ್ಟ್ಪೋನ್ ಮಾಡಿದರೆ 1 ದಿನ ಮುಂದೆ ಆಗ್ತಾರೆ, ಏನಾದರೂ ಇದ್ದರೆ, ಇಲ್ಲ 1 ದಿನ ಹಿಂದೆ ಆಗ್ತಾರೆ, ಭಾಳ ಅಂದರೆ 1 ವೀಕ್ ಮುಂದೆ ಆಗ್ತಾರೆ. ಸೊ ಅಕ್ಟೋಬರ್ 25 ಅಂತ ಕೇಳಿದ್ರೆ ಈಗ ಯಾವುದು ಜುಲೈಯಲ್ಲಿ ನೋಟಿಫಿಕೇಶನ್ ಆಗಿದೆ ಅಂತ ಕೇಳಿದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಇವರಿಗೆ ಇಲ್ಲಿ 4 ತಿಂಗಳು ಸಿಗುತ್ತೆ HK ಅವರಿಗೆ. ಸೊ ನಾನ್ HK ಅವರಿಗೂ ಕೂಡ ಅಕ್ಟೋಬರ್ 4ನೇ ತಾರೀಕಿದೆ, ಇವರಿಗೂ ಕೂಡ ನಿಯರ್ಲಿ 3 ಮಂತ್ಸ್ ಟೈಮ್ ಸಿಗ್ತದೆ. ನೀವು ಯಾರಾದರೂ ಪ್ರತಿದಿನ 6 to 10 ಅವರ್ಸ್ ಓದುವಂಥವರಿದ್ದರೆ ಆರಾಮಾಗಿ ಕವರ್ ಮಾಡ್ಬೋದು.
ಫೈನ್. ಸೊ ಇದು ಎಕ್ಸಾಮ್ ಡೇಟ್ಗಳು, ಯಾವುದೇ ಪೋಸ್ಟ್ಪೋನ್ ಆಗೋದಿಲ್ಲ, ಅದಕ್ಕೆ ತಕ್ಕ ಹಾಗೆ ರೆಡಿ ಮಾಡ್ಕೊಳ್ಳಿ. ಸರ್ ಅಪ್ಲಿಕೇಶನ್ ಫೀಸ್ ಅಂತೂ 750 ಮತ್ತು 500 ಇದೆ. ಸುಮಾರು ಜನರಿಗೆ ಒಂದೇ ಅಪ್ಲಿಕೇಶನ್ ಆಗಬೇಕಾ ಒಂದು ಡಿಸ್ಟ್ರಿಕ್ಕಿಗೆ, ಎಚ್ ಕೆ ಅವರು ಮಾತ್ರ ಎಚ್ ಕೆ ನಾನ್ ಎಚ್ ಕೆ ಹಾಕ್ಬೋದು. ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈವನ್ ಕೆ ಇ ಡೈರೆಕ್ಟರ್ ಹೇಳಿದ್ದಾರೆ ಯಾಕೆ ನಾವು ಇಷ್ಟು ಫೀಸ್ ಇಟ್ಟಿದ್ದೀವಿ ಅಂತ. ಸೊ ಅವರು ತೆಗೆದುಕೊಳ್ಳುವಂಥ ಒಂದು ಸೆಕ್ಯೂರಿಟಿ ಫೀಚರ್ಸು, ಸೇಫ್ಟಿ, ಬೇರೆ ಎಲ್ಲ ವಿಚಾರಗಳಿದ್ದಾವೆ. ಸೊ ಈಗ ಅದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಮಯ ಇದಲ್ಲ. ನೆಕ್ಸ್ಟು ಮಿನಿಮಮ್ ಏಜ್ ನೋಡ್ರಿ 18 ಏಜ್ ಕಂಪ್ಲೀಟ್ ಆಗಿರ್ಬೇಕು. ಈಗ ಯಾರು ಜಸ್ಟ್ ಪಿ ಯು ಸಿ ಮುಗಿಸಿರ್ತೀರಲ್ಲ, ಪಿ ಯು ಸಿ ಮುಗಿದವರು ಅಪ್ಲೈ ಮಾಡಿ. ನಿಮಗೇನು ಜಾಬ್ ಆಗೋದಿಲ್ಲ, ಅಲ್ಲಿ ನಿಮ್ಮ ತಂದೆಯವರ ವಯಸ್ಸಿನವರು 45 ಏಜ್ ಇದ್ದವರು ಕೂಡ ವಿ ಎಕ್ಸಾಮ್ ಬರೆಯೋಕ್ಕೆ ಬಂದಿರ್ತಾರೆ. ಅಟ್ಲೀಸ್ಟ್ ನಿಮಗೆ ಒಂದು ಹರಿವಾದರೂ ಬರ್ತದೆ, ಯಾರೋ ಬೇರೆಯವ್ರಿಗೆ ಕೇಳ್ಕೊಳ್ಳೋದಕ್ಕಿಂತ. ಸೊ 18 ಏಜ್ಗೆ ನೀವು ವೋಟ್ ಹಾಕ್ತೀರಿ, ಎಲೆಕ್ಷನ್ ಪಿ ಎಮ್ನ ರೆಡಿ ಮಾಡ್ತೀರಿ ಅಂದರೆ ಒಂದು ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋದು ತಪ್ಪಲ್ಲ. ಯಾರು 18, 21, 18ರಿಂದ 28 ಏಜಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೋದು, ನೋಟಿಫಿಕೇಶನ್ ಓದಿ ಇದರ ಬಗ್ಗೆ ತಿಳ್ಕೊಳ್ತಾರೋ ಅವ್ರು 25 ಏಜಲ್ಲಿ ಜಾಬ್ ಆಡ್ಕೋತಾರೆ. ಯಾರು ಇವನ್ನೆಲ್ಲ ತಿಳ್ಕೊಳ್ಳಾರ್ದೆ ಅದೇ ಲವ್ ಮಾಡಿದೆ, ಸಂಡಾ ಪಾರ್ಟಿ ಮಾಡಿದೆ, ಫ್ರೆಂಡ್ಶಿಪ್ ಮಾಡಿದೆ, ಸೊ ಟೀಚರ್ಗೆ ಚುಡಾಯಿಸಿದೆ, ಸೊ ಕುಡಿದೆ, ತಿಂದೆ, ಇಸ್ಪೆಟ್ ಆಡಿದೆ, ಬೆಟ್ಟಿಂಗ್ ಆಡಿದೆ ಅಂತ ಮಾಡ್ತಾರೋ ಇವರುಗಳು ಮುಂದೆ ಡಿಗ್ರಿ ಮುಗಿದ್ರು, ಪಿ ಜಿ ಮುಗಿದ್ರು, ಬಿ ಎಡ್ ಮಾಡಿದ್ರು, ಪಿ ಎಚ್ ಡಿ ಮಾಡಿದ್ರು, ಅವ್ರು ಯಾವಾಗ ಡಿಗ್ರಿ ಆಗ್ತದೆ, ಬಿ ಎಡ್ ಆಗ್ತದೆ, ಮಾಸ್ಟರ್ ಡಿಗ್ರಿ ಆಗ್ತದೆ, ಆಮೇಲೆ ಕೋಚಿಂಗ್ ಹೋಗ್ಬೇಕಂತ ಮಾಡಿದ್ದೀನಿ. ಹೆಂಗೆ ಓದ್ಬೇಕಂತ ಗೊತ್ತಿಲ್ಲ, ನಮ್ಗೆ ಯಾರು ಹೇಳಿಲ್ಲ, ಎಲ್ಲರೂ ಹೇಳಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಸುಡುಗಾಡೆಲ್ಲ ನೋಡಿರ್ತೀರಿ. ಸೊ ಇವುಗಳೆಲ್ಲ ಗೊತ್ತಿರ, ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನಿಮಗೆ ಪಿ ಯು ಸಿ ಆಗಿತ್ತಾ, 18 ಏಜ್ ಆಗಿತ್ತಾ, ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ, ಫೇಲ್ ಆದರೂ ಪರವಾಗಿಲ್ಲ. ಯಾವಾಗ ನೀವು 3 ತಿಂಗಳು ಕಂಟಿನ್ಯೂಯಸ್ ಆಗಿ ಡೇ ಆ್ಯಂಡ್ ನೈಟ್ ಓದಿ ಆಗಿಲ್ಲ ಅಂದ್ರೆ ಅದು ಫೇಲಿಯರ್. ಬರೀ ಅಪ್ಲಿಕೇಶನ್ ಹಾಕಿದ ತಕ್ಷಣ ನೆನ್ಪಿಟ್ಕೊಂಡಿರಿ, ಹೋದ ವರ್ಷ 4,70,000 ಜನ ಅಪ್ಲಿಕೇಶನ್ ಹಾಕಿದ್ರು. ಈ ವರ್ಷನೂ ಕೂಡ ಮಿನಿಮಮ್ 3 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಿದವರೆಲ್ಲ ಓದೋದಿಲ್ಲ, ಸುಮ್ಮನೆ ಎಕ್ಸಾಮ್ ಬರೀತಾರೆ. ಇಲ್ಲಿ 500 ಪೋಸ್ಟ್ ಅದಾವ ಅಂತ ಕೇಳಿದ್ರೆ ಕಾಂಪಿಟೇಷನ್ ಇರೋದು 2,000 ಮಂದಿ ಮಧ್ಯೆ ಮಾತ್ರ, 2000 ಜನ ಅಷ್ಟೇ. ನೀವು ಆ 2000 ಜನರಲ್ಲಿ ಇದ್ದರೆ ಮಾತ್ರ ಜಾಬ್ ಆಗ್ತದೆ. ಫೈನ್. ಸೊ ಏಜ್ ಲಿಮಿಟ್ ಅಂತೂ 5 ಇಯರ್ಸ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇದೆ. ನಾನು ಹೇಳಿದ್ನಲ್ಲ, 18 ಏಜ್ ಇದ್ದವನಿಗೆ ಅಪ್ಲಿಕೇಶನ್ ಹಾಕಿದರೆ ಅವ್ರ ತಂದೆ ತಾಯಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಅಷ್ಟು ಏಜ್ ಲಿಮಿಟ್ ಇದೆ. ಸೊ ಇಲ್ಲಿ ಏಜ್ ಜಾಸ್ತಿ ಇದ್ದರೆ ನಾನು ಹೆಂಗೆ ಎಕ್ಸಾಮ್ ಬರಲಿ, ಕೆಲವೊಬ್ಬರು ಇರ್ತಾರೆ ರೀ ಮುಟ್ಟಾಳ್ರು, ಜಸ್ಟ್ ಡಿಗ್ರಿ ಆಗಿರ್ತದೆ, ಮಾಸ್ಟರ್ ಡಿಗ್ರಿ ಆಗಿರ್ತದೆ, 28 ಏಜೇ ಇರ್ತದೆ. ಈಗ ನನಗೇನು ಜಾಬ್ ಆಗುತ್ತಪ್ಪ, 28 ಏಜಾ ರೀ? ಇವಾಗ ನಾರ್ಮಲ್ಲಾಗಿ ಹೆಣ್ಮಕ್ಳದೇ 32 ಏಜಿಗೆ ಮದುವೆ ಆಗ್ತಾ ಇದೆ. ಹೋಯ್ತದಕ್ಕೆ ಆ ಕಾನ್ಸೆಪ್ಟ್ ಹೋಗಿಬಿಟ್ಟಿತ್ತು. ನಿಮ್ಗೆ ಇನ್ನೂ ಜಾಬ್ ಆಗಿಲ್ಲ, ಓದ್ತೀನಿ ಅನ್ನೋದು ಏನಾದರೂ ಇದ್ದರೆ ಸುಮ್ಮನೆ ಹೋಗಿ ಅಪ್ಲೈ ಮಾಡಿ. ಅಟ್ಲೀಸ್ಟ್ ನಾಳೆಗೆ ನಿಮ್ಗೆ ಜಾಬ್ ಆಗಿಲ್ಲ ಅಂದರೆ ನಿಮ್ಮ ಮಕ್ಕಳಿಗಾದರೂ ಗೈಡ್ ಮಾಡೋಕ್ಕೆ ಬರ್ತದೆ, ಲೇ ಹಿಂಗೆಲ್ಲ ನಡೆಯೋದಿಲ್ಲ ಕಣ, ಹೋಗಿ ಓದಬೇಕಾ, ಹಿಂಗೆಲ್ಲ ಓದಬೇಕು ಅಂತ. ಫೈನ್. ನೆಕ್ಸ್ಟ್, ಸೊ ಪರೀಕ್ಷಾ ವಿಧಾನ ನೋಡ್ರಿ, ಇಲ್ಲಿ 2 ಪೇಪರ್ ಅದಾವೆ. ಇದು ಕಂಪ್ಲೀಟ್ ಆಗಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಆಧಾರದ ಮೇಲೆ ನಡೆಯುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ ಆಧಾರದ ಮೇಲೆ ನಡೆಯುವಂಥದ್ದು. ಒಂದು ಜಿ ಕೆ ಪೇಪರ್ ಇರ್ತದೆ 100 ಮಾರ್ಕ್ಸು, ಇನ್ನು ಒಂದು ಕಮ್ಯುನಿಕೇಷನ್ ಪೇಪರ್ ಇರ್ತದೆ, ಇದರಲ್ಲಿ 3. ಒಂದು ಕನ್ನಡ ಇರ್ತದೆ, ಅದು 35 ಕ್ವಶನ್ಸು, ಇಂಗ್ಲೀಷ್ ಇರ್ತದೆ, ಅದು 35 ಕ್ವಶನ್ಸು, ಕಂಪ್ಯೂಟರ್ ಇರ್ತದೆ, ಅದು 30 ಕ್ವಶನ್ಸು, ಟೋಟಲ್ 100. ಸೊ 100 ಅಂಕಗಳಿಗೆ ಪ್ರಶ್ನೆ ಇರ್ತದೆ. ಜಿ ಕೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರ್ತದೆ. ಕಮ್ಯುನಿಕೇಷನ್ನು ಕೂಡ ಕನ್ನಡನ ಬಿಟ್ಟು ಕಂಪ್ಯೂಟರ್ ಇಂಗ್ಲೀಷು ಕನ್ನಡದಲ್ಲಿ ಇರ್ತದೆ, ಇಂಗ್ಲೀಷನ್ನಲ್ಲೇ ಇರಬೇಕಾಗತ್ತೆ. ಫೈನ್. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಒಂದು ರಾಂಗ್ ಆದರೆ 0.25 ಮಾರ್ಕ್ಸನ್ನು ಕಳೀತಾರೆ. ಮೈಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆನ್ಪಿಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕೆಟಗರಿಗೆ ಕಾಂಪಿಟೇಷನೇ ಇಲ್ಲ, 200 ಕ್ವಶನ್ಸ್ ಅದಾವ, ನೀವು 60 ಕ್ವಶನ್ ತೊಗೊಳ್ತೀರಿ, ಯಾರು ಕಾಂಪಿಟೇಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ಅದರಲ್ಲೂ ವಿಶೇಷವಾಗಿ ಈಗ ಒಳ ಮೀಸಲಾತಿ ಜಾರಿಯಾಗಿದೆ. ಸೊ ಈ ಒಳ ಮೀಸಲಾತಿ ಜಾರಿಯಾದ ಕೆಲವೊಂದು ಸಲ ಇರುವುದಿಲ್ಲ. ಈಗ ಆ ರೀತಿ ಇದ್ದಾಗ 60 ಮಾರ್ಕ್ಸ್ ತೊಗೊಂಡ್ರೆ ನೀವು ಸೆಲೆಕ್ಟ್ ಆಗಲ್ಲ. ನಿಮ್ಮ ಹತ್ರ ಯಾರು ಕಾಂಪಿಟೇಷನ್ ಇಲ್ಲ ಅಂದ್ರೂ ಕೂಡ 2 ಪೇಪರ್ ಸೇರಿ 70 ಕ್ವಶನ್ಸ್ ನೆಗೆಟಿವ್ ಹೋಗಿ ಆಗಬೇಕು, ಇನ್ಕ್ಲೂಡಿಂಗ್ ಬೋತ್ ಪೇಪರ್. ಅಂದಾಗ ಮಾತ್ರ ನಿಮ್ಮನ್ನು ಆಯ್ಕೆಗೆ ಪರಿಗಣಿಸ್ತಾರೆ. ಹಾಗಂತ ಸರ್ 75 ತೊಗೊಂಡ್ರೆ ಆಗ್ತಾ ಇಲ್ಲ. ಯಾರೂ ಸಿಕ್ಕಿಲ್ಲ ಅಂದರೆ ನಾರ್ಮಲ್ಲಾಗಿ 120, 140 ಮಿನಿಮಮ್ ತೊಗೋಬೇಕು. ಡಿಪೆಂಡ್ ಅಪಾನ್ ಕ್ವಶನ್ ಪೇಪರು ಕಾಂಪಿಟೇಷನ್ ಮೇಲೆ ಹೋಗುತ್ತೆ. ಸೊ ಲಾಸ್ಟ್ ಇಯರ್ ಎಲ್ಲ 90 ತೊಗೊಂಡವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೊ ಕಾಂಪಿಟೇಷನ್ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ತದೆ. ನಿಮ್ಮ ಟಾರ್ಗೆಟ್ 140, 120ಕ್ಕೆ ಇರಬೇಕು. ಸೊ ಈ ವರ್ಷ 5th ಆಪ್ಷನ್, ನಿಮಗೆ 4 ಆನ್ಸರ್ ಗೊತ್ತಿಲ್ಲ ಅಂತ ಕೇಳಿದರೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ. 5th ಆಪ್ಷನ್ನ ನನ್ ಆಫ್ ದಿ ಅಬವ್ ಅಂತ ಹಾಕ್ಬೇಕು. ಹಾಕಿಲ್ಲ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಇನ್ನು ಸಿಲೆಬಸ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ 2 hours ಟೈಮ್ ಇರ್ತದೆ 2 ಪತ್ರಿಕೆಗಳಿಗೆ. ಇಲ್ಲಿ ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರಲ್ರಿ, ಪ್ರಚಲಿತ ಘಟನೆಗಳಿಗೆ ಸಿಂಪಲ್ ಆಗಿ ಹೇಳೋದಾದರೆ ಕರೆಂಟ್ ಅಫೇರ್ಸ್. ಮತ್ತು ಈ ಸಿಲೆಬಸ್ನ ತಲೆ ಕೆಡಿಸ್ಕೊಂಡು
ಈ ಸಿಲೆಬಸ್ ಹೆಡ್ಡಿಂಗ್ ಇರುವಂಥ ಪುಸ್ತಕಗಳನ್ನು, ಈ ಸಿಲೆಬಸ್ ಹೆಡ್ಡಿಂಗ್ ಇರುವಂಥ ಕೋರ್ಸ್ಗಳನ್ನು, ನೋಟ್ಸ್ಗಳ ಅವಶ್ಯಕತೆನೇ ಇಲ್ಲ. ಸೊ ಇದು ಕರೆಂಟ್ ಅಫೇರ್ಸ್. ಇಲ್ಲಿ ನೋಡ್ರಿ, ದೈನಂದಿನ ಗ್ರಹಿಕೆಯ ವಿಷಯಗಳು ಇಲ್ಲೆಲ್ಲ ಬಂದು ವಿಜ್ಞಾನ, ದೈನಂದಿನ ಏನಾಗುತ್ತಾ, ಕತ್ತಲಾಗುತ್ತಾ, ಬೆಳಕಾಗುತ್ತಾ, ಮಳೆ ಬರುತ್ತಾ, ಚಳಿ ಬರುತ್ತಾ, ಪ್ರಾಣಿಗಳು ಸಾಯ್ತವೆ, ಪ್ರಾಣಿಗಳು ಹುಟ್ಟುತ್ತವೆ, ರೋಗಗಳು ಬರ್ತವೆ, ಇವೆಲ್ಲ ದೈನಂದಿನ. ದಿಸ್ ಈಸ್ ನಥಿಂಗ್ ಬಟ್ ಎ ವಿಜ್ಞಾನ. ಸೊ ನೆಕ್ಸ್ಟ್ ಭಾರತದ ಸಂವಿಧಾನ. ಎಸ್, ಇದು ಭಾರತದ ಸಂವಿಧಾನ, IC. ಸೊ ಇಲ್ಲಿ ಭಾರತ ಮತ್ತು ಕರ್ನಾಟಕದ ಹಿಸ್ಟ್ರಿ, ಇದು ಹಿಸ್ಟ್ರಿ. ಸೊ ಭಾರತ ಸಂಬಂಧಿಸಿದ ಭಾರತದ ಭೂಗೋಳದ ವಿಷಯಗಳು, ಅಗೇನ್ ಜಿಯೋಗ್ರಫಿ. ಫೈನ್. ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ವಿಷಯಗಳು. ದಿಸ್ ಈಸ್ ಸಮಥಿಂಗ್ ಗ್ರೂಪ್ C ಸಿಲೆಬಸ್. ಇದನ್ನು ನೀವು ಸ್ಪೆಸಿಫಿಕ್ ಆಗಿ ಓದಬೇಕು. ಅದು ಏನು ಓದಬೇಕು ಅನ್ನೋದನ್ನು ಹೇಳ್ತೇನೆ ನಾನು. ನೆಕ್ಸ್ಟು RDPR, ಪಂಚಾಯತ್ ರಾಜ್ ಸಂಸ್ಥೆಗಳು. RDPR ಸಂವಿಧಾನದ 73, 74ನೇ ತಿದ್ದುಪಡಿ ಮತ್ತು ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆ. ಭಾಳ ಕ್ವಶನ್ ಬರುವುದಿಲ್ಲ, 3, 4. ನೆಕ್ಸ್ಟು ಸಹಕಾರಿ ಸಂಸ್ಥೆಗಳು, ಕೋಆಪರೇಟಿವ್ಸ್, ಇದರಲ್ಲಿನೇ ಕೋಆಪರೇಟಿವ್ಸ್. ನೆಕ್ಸ್ಟು ಕರ್ನಾಟಕದ ಆರ್ಥಿಕತೆ ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಸಿಂಪಲ್ ಆಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಆ್ಯಂಡ್ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು. ಇವೆಲ್ಲ ಅದವಲ್ಲ. ಅದರ ಜೊತೆಗೆ ಈ ಪೇಪರಲ್ಲಿ ಕನ್ನಡ, ಇಂಗ್ಲೀಷ್, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಕಂಪ್ಯೂಟರ್ 3, 35, 35 ಮತ್ತು 30. ಇವೆಲ್ಲ ಸಿಲೆಬಸ್ಸನ್ನ ನಾವು ಡಿವೈಡ್ ಆಗಿ ಮಾಡಿದಾಗೆ ನೀವು ಕಡ್ಡಾಯವಾಗಿ ಸಂವಿಧಾನ 10ರಿಂದ 15 ಕ್ವಶನ್ ಫಿಕ್ಸ್ ಬರ್ತಾವೆ. ಸಂವಿಧಾನ ಓದ್ಕೊಳ್ಳೇಬೇಕು. ನೆಕ್ಸ್ಟು ಭಾರತದ ಇತಿಹಾಸ, ಮುಖ್ಯವಾಗಿ ಕರ್ನಾಟಕದ ಇತಿಹಾಸ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 15ರಿಂದ 20 ಕ್ವಶನ್ಸು ಕೂಡ ಬರ್ತವೆ. ಭೂಗೋಳಶಾಸ್ತ್ರ, ಭಾರತ ಮತ್ತು ಕರ್ನಾಟಕದ ಭೂಗೋಳ, ಮುಖ್ಯವಾಗಿ ಪ್ರಾಕೃತಿಕ ಕೂಡ ಈ ಗ್ರಹಗಳು ಇವುಗಳ ಬಗ್ಗೆ ಇದ್ದೇ ಇರ್ತದೆ. ಸೊ ಅಲ್ಲಿ 10ರಿಂದ 12 ಕ್ವಶನ್ಸ್ ಬರ್ತಾವೆ, 15 ಕೂಡ ಬರ್ಬೋದು. ಇನ್ನು ಸಾಮಾನ್ಯ ವಿಜ್ಞಾನ 15ರಿಂದ 20 ಕ್ವಶನ್ಸ್ ತನಕ ಕೂಡ ವಿಜ್ಞಾನ ಬರ್ಬೋದು. ಅಲ್ಲಿ ವಿಜ್ಞಾನ ಅನ್ನೋದು ಎಲ್ಲೂ ಇಲ್ಲ. ಮತ್ತು ಅಗೇನ್ ಐ ಆಮ್ ರಿಪೀಟಿಂಗ್, ನಿಮಗೆ ಪ್ರೂಫ್ ಬೇಕಿದ್ರೆ 2024ರಲ್ಲಿ ನಡೆದ VO ಎಕ್ಸಾಮ್ ನೋಡಿ, ಅಥವಾ ಇದೇ ಸಿಲೆಬಸ್, ಈ ಸಿಲೆಬಸ್ ಬರೀ VAಗಷ್ಟೇ ಅಲ್ಲ, ಒಂದು ಗ್ರೂಪ್ C ಸಿಲೆಬಸ್ ಕರ್ನಾಟಕ ನಾಗರಿಕ ಸೇವೆಗಳ ನೇಮಕಾತಿ ರೂಲ್ಸ್ 2021 ಅಂತ ಇದೆ. ಅದರ ಪ್ರಕಾರ ಡಿಗ್ರಿ ಮೇಲಿನ ಪೋಸ್ಟ್ಗಳು, ಬಿಲೋ ಡಿಗ್ರಿ ಮೇಲಿನ ಪೋಸ್ಟ್ಗಳು, ಅದು ಯಾವುದೇ ಇರ್ಲಕ್ಕೆ, ವಿಲೇಜ್ ಅಕೌಂಟೆಂಟ್ ಇರ್ಲಕ್ಕೆ, ಅಥವಾ SDA ಇರ್ಲಕ್ಕೆ, ಅಥವಾ BMTC ಕಂಡಕ್ಟರ್ ಇರ್ಲಕ್ಕೆ, ಯಾವುದೇ ಪೋಸ್ಟ್ ಇರಲಿಕ್ಕೆ ಈ ಒಂದು ಸಿಲೆಬಸ್ ಪ್ರಕಾರ ಇದ್ದರೆ ಇದೇ ಸೇಮ್ ಸಿಲೆಬಸ್ ಇರ್ತದೆ. ಇನ್ನು ಸಾಮಾನ್ಯ ಅರ್ಥಶಾಸ್ತ್ರ, ಮುಖ್ಯವಾಗಿ ಉದಾಹರಣೆಗೆ RBI ಬಗ್ಗೆ ಆಗಿರ್ಬೋದು, ಇನ್ಫ್ಲೇಷನ್ ಬಗ್ಗೆ ಆಗಿರ್ಬೋದು, GDP ಬಗ್ಗೆ ಆಗಿರ್ಬೋದು, 4ರಿಂದ 5 ಕ್ವಶನ್ಸು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕದ ಆರ್ಥಿಕತೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಕಂಪಲ್ಸರಿ ಓದ್ಕೋಬೇಕು. ಇನ್ನು ಮೆಂಟಲ್ ಎಬಿಲಿಟಿ 10ರಿಂದ 15 ಕ್ವಶನ್ ಫಿಕ್ಸ್ ಇರ್ತವೆ. ಆ್ಯಂಡ್ ಪ್ರಚಲಿತ ಘಟನೆಗಳು 20ರಿಂದ 25 ಕ್ವಶನ್ಸು ಫಿಕ್ಸ್ ಇರ್ತವೆ. ಆದರೆ ನೀವು ಸ್ಟ್ಯಾಟಿಕ್ ಪಾರ್ಟ್ ಓದ್ಕೊಂಡ್ರೆ ಮಾತ್ರ ಪ್ರಚಲಿತ ಘಟನೆ ಕವರ್ ಆಗ್ತವೆ. ಸೊ ನಿಮಗೆ ಮಾರ್ಗದರ್ಶನ ಅವಶ್ಯಕತೆ ಇದ್ದರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, FD SDA ಕಂಪಲ್ಸರಿ ಅವೈಲೇಬಲ್ ಇರ್ತದೆ, ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಪೇಪರ್. ಸೊ ವಿ ಕಿಂಗ್ಡಮ್ ಆ್ಯಪನ್ನು ಕೆಳಗಡೆ ಲಿಂಕ್ ಇದೆ, ಯು ಕ್ಯಾನ್ ಡೌನ್ಲೋಡ್, ಅಲ್ಲಿ ಕೋರ್ಸ್ ಡೀಟೇಲ್ ವಿಡಿಯೋ ನೋಡಿ ಜಾಯ್ನ್ ಆಗ್ಬೋದು. ನೆಕ್ಸ್ಟು ಗ್ರೂಪ್ C ಬಿಲೋ ಡಿಗ್ರಿ ಪಠ್ಯಕ್ರಮ, ಇವನ್ನೆಲ್ಲ ಹೊರತುಪಡಿಸಿ ಎಕ್ಸ್ಟ್ರಾ ನೀವು ಕಾನ್ಸ್ಟೇಬಲ್ಗೆ ಓದಿದ್ರು ಅವ್ನ ಮ್ಯಾಲಿನೂ ಓದಲೇಬೇಕು, FDA GK ಓದಿದ್ರು ಓದಲೇಬೇಕು, ಕ್ರೈಸ್ ಟೀಚರ್ಸ್ ಓದಿದ್ರು ಓದಲೇಬೇಕು, ಎಲ್ಲದಕ್ಕೂ ಅದು ಮ್ಯಾಲಿಂದ ಓದಲೇಬೇಕು. ಅದು ಓದಿದ ಮೇಲೆ ಕೇವಲ ಡಿಗ್ರಿ ಕೆಳಗಡೆ ಇರುವಂಥ ಗ್ರೂಪ್ C ಸಿಲೆಬಸ್ ಏನು, ಪಂಚಾಯತ್ ರಾಜ್ ಸಂಸ್ಥೆಗಳು 3ರಿಂದ 5 ಕ್ವಶನ್ಸ್, ಇವೆಲ್ಲ ಸೇರಿದರೆ 15 ಕ್ವಶನ್ಸೇ ಆಗ್ತಾವೆ, 15ಕ್ಕಿಂತ ಜಾಸ್ತಿ ಬರುವುದಿಲ್ಲ ಇವೆಲ್ಲ ಸೇರಿದರೆ. ಸೊ RDPR ಮೇಲೆ 73, 74ನೇ ತಿದ್ದುಪಡಿ, ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಸಭೆ, ಅವು ಇವೆಲ್ಲ ಕೇಳ್ಬೋದು. ಎಷ್ಟು, 3ರಿಂದ 4 ಕ್ವಶನ್. ಗ್ರಾಮೀಣ ಸಹಕಾರಿ ಸಂಘಗಳ ಮೇಲೆ 2ರಿಂದ 3 ಕ್ವಶನ್ಸ್. ಸೊ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳು, ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ನೀವು ಓದಿದರೆ, ಕರ್ನಾಟಕದ ಬೇಸಿಕ್ ಹಿಸ್ಟ್ರಿಯನ್ನು ಅರ್ಥ ಮಾಡಿಕೊಂಡ್ರೆ, ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಓದಿದರೆ ಇಲ್ಲಿ ಕ್ವಶನ್ ಕವರ್ ಆಗಿಬಿಟ್ಟು. ಏನು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರೆವಿನ್ಯೂ ಡಿವಿಷನ್ಸ್ ಅದಾವೆ, ಎಷ್ಟು ಡಿಸ್ಟ್ರಿಕ್ಟ್ಸ್ ಅದಾವೆ, ಆ ಡಿಸ್ಟ್ರಿಕ್ಟ್ಗಳು ಯಾವ ರೀತಿ ರಚನೆಯಾಗಿದ್ದಾವೆ, ಯಾವ್ಯಾವ ಡಿವಿಷನ್ನಲ್ಲಿ ಯಾವ ತಾಲೂಕು ಬರ್ತದೆ. ಸೊ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕರಾವಳಿ ಅಭಿವೃದ್ಧಿ ಮಂಡಳಿ, ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ, ಇವೆಲ್ಲ ಪ್ರಾದೇಶಿಕ ಆಡಳಿತ ವಿಷಯಗಳು, ಇವೆಲ್ಲನೇ ಕವರ್ ಆಗ್ತದೆ. ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಇರ್ತದೆ, ಸೊ ಕರ್ನಾಟಕ ಹಿಸ್ಟ್ರಿಯಲ್ಲಿ ಕೂಡ ಬರ್ತದೆ, ಎಲ್ಲ ಕವರ್ ಆಗ್ತವೆ ಇಲ್ಲೇ.
ನೆಕ್ಸ್ಟ್ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು. ಅಗೇನ್ ಇದು ಕೂಡ ಅಷ್ಟೇ ಕರ್ನಾಟಕದ ಜಿಯೋಗ್ರಫಿ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ಕವರ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ ನದಿ ವಿವಾದಗಳು ಇಲ್ಲಿ ಕವರ್ ಆಗ್ತದೆ. ಕರ್ನಾಟಕದಲ್ಲಿರುವಂಥ ಕಾಯಿಲೆಗಳು ಫಾರ್ ಎಕ್ಸಾಂಪಲ್ ಈ ಮಲೆನಾಡು ಭಾಗದಲ್ಲಿ ಸೊ ಈ ಕ್ಯಾಸನೂರು ರೋಗ ಅಂತ ಇದೆ, ಕ್ಯಾಸನೂರು ಮಂಗನ ಕಾಯಿಲೆ ಅಂತ ಇದೆ, ಮಲೆನಾಡು ಭಾಗದಲ್ಲಿ ಅಷ್ಟೇ ಬರ್ತದೆ. ಸೊ ಯಾವುದಾದ್ರೂ ಪರಿಸರ ಚಳುವಳಿಗಳಿರ್ಬೋದು. ಇವಾಗ ಮೇಕೆದಾಟು ಯೋಜನೆ ಪ್ರಾಬ್ಲಮ್ ಇದೆ, ಕಾವೇರಿ ನದಿ ಜಲವಿವಾದ ಇದೆ, ಎತ್ತಿನ ಹೊಳೆ ಸಮಸ್ಯೆ ಇದೆ, ನದಿ ತಿರುವು ಯೋಜನೆಗಳಿದ್ದಾವೆ, ಇಲ್ಲೆಲ್ಲ ಕವರ್ ಆಗ್ತವೆ. ಸೊ ಅಭಿವೃದ್ಧಿ ಯೋಜನೆಗಳು ಕೂಡ ಇಲ್ಲೇ. ಫೈನ್. ಸೊ ಇವುಗಳನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ. ಇವೆಲ್ಲ ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳಲ್ಲಿನೇ ಕವರ್ ಆಗ್ತವೆ. ಅದಕ್ಕೆ ಅಂತ ಸಪ್ರೇಟ್ ಬುಕ್ ತಗೋದ ಅವಶ್ಯಕತೆ ಇಲ್ಲ. ಎಸ್, ಈವನ್ ಅದಕ್ಕೆ ಅಂತ ಮಾಡಿದರೂ ಕೂಡ ಈಗ ನಾವು ಮಾಡೋ ಕ್ಲಾಸ್ಗಳಲ್ಲಿ ಇದನ್ನು ಕೂಡ ಕವರ್ ಮಾಡಿರ್ತೀವಿ. ಇನ್ನು ಕಮ್ಯುನಿಕೇಷನ್, ಎಸ್, ಸಾಮಾನ್ಯ ಕನ್ನಡಕ್ಕೆ 35 ಕ್ವಶನ್ಸ್ ಬರ್ತವೆ. ಸೊ ಈ ಸಾಮಾನ್ಯ ಕನ್ನಡದಲ್ಲಿ ಸಾಮಾನ್ಯವಾಗಿ ಗ್ರಾಮರ್ ಪಾರ್ಟ್ ಇರ್ತದೆ, ಎರಡನೇದ್ದು ಸಾಹಿತ್ಯ ಪಾರ್ಟ್ ಇರ್ತದೆ, ಮೂರನೇದ್ದು ಭಾಷಾಜ್ಞಾನ ಪಾರ್ಟ್ ಇರ್ತದೆ. ಯಾರಿಗೆ ನಿಮಗೆ 6ನೇ ತರಗತಿಯಿಂದ 2nd PUC ತನಕ ಕನ್ನಡ ಬುಕ್ ಇರ್ತದಲ್ಲ, ಹೆಚ್ಚು ಕಡಿಮೆ ಅಲ್ಲಿರುವಂಥ ಕನ್ನಡ ಬುಕ್ಕಿನಲ್ಲಿರುವಂಥ ಶಬ್ದಕೋಶಗಳು, ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ ಅಲ್ಲೇ ಕವರ್ ಆಗಿರ್ತವೆ. ಇಲ್ಲ ಇವೆಲ್ಲ ಏನು ಬೇಡ ಅಂತ ಕೇಳಿದ್ರೆ ಒಂದು ಸಾಮಾನ್ಯ ಕನ್ನಡ ಅಂತ ಸೊ ಸ್ಪರ್ಧಾ ಯಾರ್ದು KM ಸುರೇಸರ್ ಬುಕ್ ಇದೆ, ಬೇರೆ ಬೇರೆ ಬುಕ್ ಇದೆ, ಅವುಗಳನ್ನು ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಟಿಪಿಕಲ್ ಕ್ವಶನ್ಸ್ ಇರ್ತದೆ. ಸಾಹಿತ್ಯ ಕವರ್ ಮಾಡಬೇಕು, ಗ್ರಾಮರ್ ಕವರ್ ಮಾಡಬೇಕು. ಎಸ್, ಅಫ್ಕೋರ್ಸ್ ನಮ್ಮ ಸಾಮಾನ್ಯ ಕನ್ನಡ ಕ್ಲಾಸ್ಗಳಲ್ಲಿ ಈ ಗ್ರಾಮರ್ ಇವುಗಳನ್ನೆಲ್ಲ ಮಾಡಿದ್ದೇವೆ. ಸೊ ಇನ್ನು ಸಾಮಾನ್ಯ ಇಂಗ್ಲೀಷ್, ಎಸ್, ಭಾಳಷ್ಟು ನಮ್ಮ ಕನ್ನಡದ ಅಭ್ಯರ್ಥಿಗಳಿಗೆ ಇದೇ ಪ್ರಾಬ್ಲಮ್. ವೆರಿ ಬೇಸಿಕ್ ಇರ್ತದ, ವೆರಿ ಸಿಲ್ಲಿ ಇರ್ತದ. ಮನಸ್ಸು ಮಾಡಿದರೆ ಈ ಮೂರರಲ್ಲಿ ಇಲ್ಲೇ ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೋದು. ನಮಗೆ ಬರಲ್ಲ ಅನ್ನೋ ಮೈಂಡ್ ಸೆಟ್ ತೆಗೆದಾಕಬೇಕು. ಎಸ್, ಆ ಇಂಗ್ಲೀಷ್ ಕ್ಲಾಸಸ್ ಕೂಡ ಇದ್ದಾವೆ. ಇನ್ನು ಕಂಪ್ಯೂಟರು 30 ಕ್ವಶನ್ಸ್ ಬರ್ತವೆ. ಸೊ ಇವೆರಡು ನಾರ್ಮಲಿ ಕನ್ನಡ ಮೀಡಿಯಮ್ಮು ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ನ್ಯಾರೋ ಮೈಂಡ್ ಸೆಟ್ ಇರುವಂಥ ಅಭ್ಯರ್ಥಿಗಳು ಫೇಸ್ ಮಾಡುವಂಥ ಪ್ರಾಬ್ಲಮ್ ಇದು. ಸೊ 2026ಗೆ ಅಪ್ಲಿಕೇಬಲ್ ಆಗುವ ಹಾಗೆ ಪ್ರೆಸೆಂಟ್ ಟ್ರೆಂಡಿಗೆ ತಕ್ಕ ಹಾಗೆ ಸೊ ಕಂಪ್ಯೂಟರ್ ಕ್ಲಾಸಸ್ ಇದ್ದಾವೆ. ಹಿಂದೆ ನಡೆದ ವಿಲೇಜ್ ಅಕೌಂಟೆಂಟಲ್ಲಿ 26-30ಕ್ಕೆ ಬಂದಂಥ ಸಂದರ್ಭನೇ ಇದೆ. ಯು ಕ್ಯಾನ್ ಯೂಸ್ ಇಟ್. ಸೊ ನೆಕ್ಸ್ಟ್ ನೋಡ್ರಿ, ಪ್ರಮುಖ ಸೂಚನೆಗಳು. ಒಂದು ಜಿಲ್ಲೆಗೆ ಒಂದೇ ಅರ್ಜಿ ಸಲ್ಲಿಸಬೇಕು. ಹಾಗಾಗಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕೋ ಅದೇ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿ. ಫೈನ್. HK ಮತ್ತು ನಾನ್ HK 2 ನೋಟಿಫಿಕೇಶನ್ ಆಗಿದ್ದಾವೆ. ಸೊ HK ಅವರು 2 ಅಪ್ಲಿಕೇಶನ್ ಹಾಕ್ಬೋದು, ಒಂದು HKಗೆ ನಾನ್ HK ಅವರು ಒಂದೇ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಾನ್ HK ಪೋಸ್ಟ್ಗಳಿಗೆ. ಯಾಕೆ ಅಂದರೆ HKಯಲ್ಲಿರುವ 20% ಪೋಸ್ಟು ಕೂಡ ನಾನ್ HKಯಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತ್ಯೇಕವಾದ ಬೇರೆ ಬೇರೆ ದಿನದ ಒಂದು ಪರೀಕ್ಷೆಯನ್ನು ಈಗಾಗಲೇ ನೋಡಿದ್ದೇವೆ ನಾವು. ಈಗ ಪ್ರಶ್ನೆ, ಸರ್ ಯಾವ ಜಿಲ್ಲೆಗೆ ಹಾಕಬೇಕು? ನಾನು ಹೇಳಿದ್ನೆಲ್ಲ, ನಂಬರ್ 1, ಒಟ್ಟು ಹುದ್ದೆಗಳು ಎಷ್ಟದವ, ಟೋಟಲ್ ಪೋಸ್ಟ್ ಎಷ್ಟದವ. ಕೆಲವೊಂದು ಸಲ ಜಾಸ್ತಿ ಪೋಸ್ಟ್ ಇರುವ ಜಿಲ್ಲೆಗಳಿಗೆ ಜಾಸ್ತಿ ಕಟ್ ಆಫ್ ನಿಂದಿರುತ್ತೆ, ಕಡಿಮೆ ಪೋಸ್ಟ್ ಇರುವ ಜಿಲ್ಲೆಗಳಿಗೆ ಕಡಿಮೆ ಕಟ್ ಆಫ್ ನಿಂದಿರುತ್ತೆ. ನೀವು ಮೀಸಲಾತಿ ನಿಮಗೆ ಯಾವುದು? ಒಂದು GM ಬರ್ತದೆ, ಪ್ಲಸ್ ನಿಮ್ಮ ಕ್ಯಾಸ್ಟ್ ಬರ್ತದೆ, ಪ್ಲಸ್ಸು ಕನ್ನಡ ಮೀಡಿಯಂ ಬರ್ತದೆ, ಪ್ಲಸ್ಸು ರೂರಲ್ ಬರ್ತದೆ, ಪ್ಲಸ್ಸು PDP ಬರ್ತದೆ. ಇವೆಲ್ಲ ಇರ್ತವೆ. ನೀವೊಂದು ವೇಳೆ ಮಹಿಳೆ ಆಗಿದ್ದರೆ ವುಮೆನ್ ಅಂತಲೂ ಕೂಡ ಬರ್ತದೆ. ನೋಡ್ಕೊಂಡು ಟೋಟಲ್ ಮಾಡ್ಕೋಬೇಕು. ಸರ್ ನಾನು ಯಾವ ಜಿಲ್ಲೆಯಲ್ಲಿ ನೀನು ಕೆಲಸ ಮಾಡೋಕ್ಕೆ ಇಷ್ಟದಪ್ಪ? ನೆನ್ಪಿಟ್ಕೊಳ್ಳಿ, ನೀವು ಜಾಯಿನ್ ಆದರೆ 7 ವರ್ಷ ಮಿನಿಮಮ್ ಆ ಜಿಲ್ಲೆ ಬಿಟ್ಟು ಬರೋಕ್ಕೆ ಬರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗಳಲ್ಲಿ ಡಿಫಿಕಲ್ಟ್ ಇದೆ ಅಂತ ಕೇಳಿದ್ರೆ ಒಂದು ಪೊಲೀಸು, ಒಂದು ವಿಲೇಜ್ ಅಕೌಂಟೆಂಟ್, ಕಾನ್ಸ್ಟೇಬಲ್ ಆಗಿ ಅಥವಾ ವಿಲೇಜ್ ಅಕೌಂಟೆಂಟ್ ಆಗಿ ಜಾಯಿನ್ ಆದರೆ ಆ ಡಿಸ್ಟ್ರಿಕ್ಟ್ ಬಿಟ್ಟು ಬೇರೆ ಕಡೆಗೆ ನಿಮಗೆ ಟ್ರಾನ್ಸ್ಫರ್ ಕೊಡಲ್ಲ. ಬೇರೆ ಅದೇ ಒಂದು ವೇಳೆ ಆ ಡಿಸ್ಟ್ರಿಕ್ಟಲ್ಲೇ ಬೇರೆ ತಾಲೂಕುಗಳಿಗೆ ಕೊಡ್ಬೋದು, ಆದರೆ ಆ ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟದ ಆಗಿರೋದ್ರಿಂದ ಬರುವುದಿಲ್ಲ. ಸೊ ನಿಮ್ಮ ಮನಸ್ಥಿತಿ, ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಹುಡುಗ ಇಂಜಿನಿಯರಿಂಗ್ ಓದಿರ್ತಾನೆ, ಅವನು ತುಂಬ ಚೆನ್ನಾಗಿರ್ತಾನೆ, ಅವನು ಮನಸ್ಸು ಮಾಡಿದರೆ ಒಂದು ಡಿಗ್ರಿ ಮೇಲಿನ FDA ಪೋಸ್ಟ್ ಮಾಡ್ಕೊಳ್ಬೋದು, KS ಪೋಸ್ಟ್ ಮಾಡ್ಕೊಳ್ಬೋದು. ಈಗ ಯಾವುದಾದ್ರೂ ಜಾಬ್ ಸಿಕ್ಕರೆ ಸಾಕಂತ ಅನ್ಕೋತಿರ್ತಾನೆ. ನೆನ್ಪಿಟ್ಕೊಂಡಿರಿ, ನಿಮಗೆ ದೊಡ್ಡ ಜಾಬ್ ಮಾಡ್ಕೋಬೇಕು, ಒಳ್ಳೆ ಜಾಬ್ ಮಾಡ್ಕೋಬೇಕು ಅಂತ ಇದ್ದರೆ, ಓದಬೇಕಂತ ಆಸೆ ಇದ್ದರೆ, ವಿಲೇಜ್ ಅಕೌಂಟೆಂಟಲ್ಲಿ ಓಪನ್ ಆಗಿ ಹೇಳ್ತೀನಿ, ವಿತ್ ಓನ್ ಎಕ್ಸ್ಪೀರಿಯನ್ಸ್, ಎವ್ರಿ ಒನ್ ನೋಡ್ತಾ ಇದ್ದೀನಿ, ನೀವು ಎಕ್ಸಾಮ್ ಬರೀರಿ, ಬೇಕಿದ್ರೆ ಸೆಲೆಕ್ಟ್ ಆದಮೇಲೆ ಹೋಗಬೇಡ್ರಿ. ಬೇರೆಯವ್ರು ತೊಗೊಳ್ತಾರೆ, ಹಾಗಂತ ಸೆಲೆಕ್ಟ್ ಆದಮೇಲೆ ಬೇಡ ಅಂತ ಹೇಳೋದಿಲ್ಲ. ಸೊ ಇಲ್ಲಿ ಓದುವುದಕ್ಕೆ ಸಮಯ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ SIR ನಡೆದಿದೆ. ಸೊ ಚುನಾವಣಾ ಪರಿಷ್ಕೃತ ಪಟ್ಟಿಯನ್ನು ಕಂಪ್ಲೀಟ್ ಆಗಿ 101% ಇದರಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು ಈ ಕಂದಾಯ ಇಲಾಖೆನೇ ಜವಾಬ್ದಾರಿ. ನಾಳೆಗೆ ನಿಮ್ಗೆ ಯಾವುದೇ ಜನಗಣತಿ ನಡಲಿ, ಯಾವ ಸುಡುಗಾಡು ನಡೆದರೂ ಕೂಡ ನೇರವಾಗಿ ಇಲ್ಲೇ ಬರ್ತದೆ. ಸೊ ಅಲ್ಲಿರುವಂಥ ತಹಸೀಲ್ದಾರ್, ಅಲ್ಲಿರುವಂಥ AC, ಅಲ್ಲಿರುವಂಥ DC ನಮ್ಮ ರಾಜ್ಯದಲ್ಲಿ ನಾವು ಬೆಸ್ಟ್ ಕೆಲಸ ಮಾಡಿವಿ ಅಂತ ತೋರಿಸ್ಕೋಬೇಕಾಗಿರ್ತದೆ. ಮತ್ತು ಇಲ್ಲಿಗೆ ಬರುವಂಥ ಜನ ಮ್ಯಾಕ್ಸಿಮಮ್ ಎಲ್ಲರೂ ಬರ್ತಾರೆ. ಒಬ್ಬ ಹುಚ್ಚು ನಡ್ಕೊಂಡು ಒಬ್ಬ MLA ತನಕನೂ ಕೂಡ ನಿಮ್ಮ ಹತ್ರ ಬರ್ತಾರೆ. ಸೊ ಈಗಿರುವಾಗ
ನಾನು ಓದೋದಕ್ಕೆ ಟೈಮ್ ಸಿಗ್ತದೆ ಇಲ್ಲ. ಗೌರ್ಮೆಂಟ್ ಜಾಬ್ಗಳಲ್ಲಿ ಎಷ್ಟು ಕೆಲಸ ಇಲ್ಲೇ ಇರುವಂಥದ್ದು. ಸೊ ಹಾಗಿದ್ರೆ ಇದಕ್ಕೆ ಹಾಕಕ್ಕೆ ಹೋಗಬೇಡಿ. ಮತ್ತು ಪವರ್ ಜಾಸ್ತಿ ಇರ್ತದ. ಇಡೀ PUC ಮೇಲಿರುವ ಪೋಸ್ಟ್ಗಳಲ್ಲಿನೇ ಈವನ್ ಒಬ್ಬ ತಹಸೀಲ್ದಾರು ಕೂಡ ಮೂವ್ ಮಾಡಬೇಕಾದ್ರೆ VAನೇ ಅಲ್ಲಿ ಸೈನ್ ಹಾಕಬೇಕು, VA ವರದಿ ಕೊಡಬೇಕು. ಈ ರೀತಿ ಪವರ್ ಇರುವಂಥದ್ದು ಕೇವಲ ಇದೆ ಪೋಸ್ಟಿಗೆ ಮಾತ್ರ. ಸೊ ಹಾಗಾಗಿ ನಿಮಗೆ ಇಲ್ಲ ನಾನು ಮಾಡ್ತೀನಿ ಇದರಲ್ಲಿನೇ ಅಂತಂದರೆ ಅಪ್ಲಿಕೇಶನ್ ಹಾಕಿ, ನಾನು ಬಿಟ್ಟು ಹೋಗ್ತೀನಿ ಅನ್ನೋಂಗಿದ್ರೆ ಅಪ್ಲಿಕೇಶನ್ ಹಾಕಿದ್ರೂ ಎಕ್ಸಾಮ್ ಬರೀ ಸೆಲೆಕ್ಟ್ ಆಗಕ್ಕೆ ಹೋಗಬೇಡಿ. ಯಾಕಂತ ಕೇಳಿದ್ರೆ ಈ 1,000 ಪೋಸ್ಟ್ VA ಸೆಲೆಕ್ಟ್ ಆದ್ರಲ್ಲ, ಮೋರ್ ದೆನ್ 50 ನನ್ನ ಕಾಂಟ್ಯಾಕ್ಟಲ್ಲಿರುವಂಥ ಹುಡುಗರೆ ಸೊ ಜಾಯಿನ್ ಆಗಿ ಕೆಲಸ ಮಾಡಿ ಬಿಟ್ಟು ಹೋದ್ರು. ಕಾರಣ ಆ ಪೋಸ್ಟ್ಗೆ ಎಷ್ಟದಂತಲ್ಲ, ಯಾವುದೇ ಗೌರ್ಮೆಂಟ್ ಜಾಬಿಗೆ ಹೋದರೂ ಅಲ್ಲಿ ನೀವೇನು ರಾಜ್ಯ ಇರೋದಿಲ್ಲ, ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗೋದು. ವಿ ಆರ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್. ಅಲ್ಲಿ ಬರುವಂಥ ಜನಸಾಮಾನ್ಯರು ಕೆಲಸ ಮಾಡಿಕೊಡ್ಬೇಕಾಗತ್ತೆ. ಮೇಲಧಿಕಾರಿಗಳು ಕೂಡ ಮಾಡಿಕೊಡಂತ ಹೇಳ್ತಾರೆ. ಫೆವರಿಸಮ್ ಇರ್ತದೆ, ರಾಜಕಾರಣಿಗಳಿರ್ತಾರೆ, ಜಾತಿ ಲೀಡರ್ಸ್ ಇರ್ತಾರೆ, ಇವೆಲ್ಲ ಇರ್ತದೆ. ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಜಾಬ್ ಈಸ್ ಡಸಂಟ್ ಮೀನ್ ದಟ್ ಐ ಆಮ್ ಎ ಕಿಂಗ್. ನೋಬಡಿ ಈಸ್ ಕಿಂಗ್. ಸೊ ಈಗಿರುವಾಗ ಮಾಡಲೇಬೇಕಾಗ್ತದೆ. ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದರೆ ಖಂಡಿತ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಭಾಳ ಒಳ್ಳೆಯ ಅವಕಾಶ ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವೇ ನಿಮ್ಮ ತಂದೆ ಯಾವುದೋ ಒಂದು ಪಾಣಿ ಯಾವುದೋ ಒಂದು ಪಾಣಿ ತೊಗೊಂಡು ಪಾಣಿ ಮಾಡ್ಸಕ್ಕಂತ ಹೋಗ್ತಾನೆ. ನೀವು ಕೂಡ ನಾನು ಕೂಡ ಪರ್ಸನಲಿ ಒಂದೊಂದು ತಿಂಗಳು ಅಡ್ಡಾಡಿದ್ದೀವಿ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ. ಸೊ ಇಂಥ ಎಲ್ಲ ಅವಕಾಶ ₹1 ತೊಗೊಳ್ಳಾರ್ದಂಗೆ ನೀವೇನಾದರೂ ಕೆಲಸ ಮಾಡಿದರೆ ಪುಣ್ಯ ಬರಲೆಪ್ಪ ಅಂತಾರಲ್ಲ, ಪುಣ್ಯ ಬರಲೆಪ್ಪ ಅಂತ ಎಂಥರ ಅನ್ಬೇಕು? ಬಡವರು, ಓದಿಲ್ಲ, ಗೊತ್ತೇ ಇಲ್ಲ ಅವ್ರ ಪ್ರಪಂಚ, ದೇವ್ರು ಗೊತ್ತಿಲ್ಲಾರ್ದಂಗೆ ನಿಮಗೆ ಆಯುಷ್ ಕ್ರಿಯೇಟ್ ಮಾಡ್ತಾನೆ. ಇಂಥ ಅವಕಾಶ ಹೈಯೆಸ್ಟ್ ಇರುವಂಥದ್ದು. ಈಗ ಪೊಲೀಸ್ ಸ್ಟೇಷನ್ಗೆ ಒಂದು ಅಪರಾಧಕ್ಕೆ ಒಳಗಾದಂಥವರು ಹೋಗಿರ್ತಾರೆ, ಇಲ್ಲಿಲ್ಲ, ಎಲ್ಲರೂ ಹೋಗಿರ್ತಾರೆ ಇಲ್ಲಿ. ಸೊ ಎಲ್ಲರಿಗಿಂತ ಇಲ್ಲೇ ಅವಕಾಶ ಜಾಸ್ತಿ ಇರುವಂಥದ್ದು. ಸೊ ಇಡೀ ರಾಜ್ಯಕ್ಕೆ ಒಂದೇ ಪರೀಕ್ಷೆ ನಡೀತದೆ, ಬಟ್ ಡಿಸ್ಟ್ರಿಕ್ಟ್ ವೈಸ್ ಕಟಪ್ ನಿಲ್ತದೆ, ಲೈಕ್ ಪೊಲೀಸ್ ಕಾನ್ಸ್ಟೇಬಲ್. ಫೈನ್. ಸೊ ಪರೀಕ್ಷೆಯನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೆಸಲಾಗ್ತದೆ. ಕೆಲವೊಂದು ಸಲ ನಿಮ್ಮ ಸ್ವಂತ ಜಿಲ್ಲೆಗಳಲ್ಲಿ ಎಕ್ಸಾಮ್ ಬರದೇ ಇರ್ಬೋದು. ಸೊ ಎಕ್ಸಾಮ್ ಸೆಂಟ್ರು ನೀವು ಕೊಟ್ಟಂಥ ಅಡ್ರೆಸ್ ಆಧಾರದ ಮೇಲೇ ಕೊಡ್ತಾರೆ. ಅಡ್ರೆಸ್ಸನ್ನು ಸೊ ಕೊಡಿ. ಕೆಲವೊಂದು ಸಲ ನಿಮ್ಮ ಡಿಸ್ಟ್ರಿಕ್ಟ್ ಕೊಡಲ್ಲ, ಬಾಜು ಡಿಸ್ಟ್ರಿಕ್ಟ್ ಕೊಡ್ತಾರೆ. ಬಿ ರೆಡಿ ಫಾರ್ ಎವ್ರಿಥಿಂಗ್. ಪ್ರತಿಯೊಂದು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟ್ ಒಳಗಡೆನೇ ಇರಲಿ. ಲಾಸ್ಟ್ ಡೇಟ್ ಒಳಗಡೆನೇ ಇರಬೇಕು, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಯಾವುದೇ ನೀವು ಜಾತಿಗೆ ಬರಲಿ, ನಿಮ್ಮ ಜಾತಿ ಪ್ರಮಾಣ ಪತ್ರ ಲಾಸ್ಟ್ ಡೇಟ್ ಒಳಗಡೆನೇ ಇರಲಿ. ಸರ್ SC ಒಳ ಮೀಸಲಾತಿಗೆ ಸಂಬಂಧಪಟ್ಟವರು ಒಳ ಮೀಸಲಾತಿ ಸರ್ಟಿಫಿಕೇಟ್ ತಗೊಳ್ಳಿ. ಕನ್ನಡ ಮಾಧ್ಯಮ 1ರಿಂದ 10ನೇ ತರಗತಿಯ ತನಕ 10 ಇಯರ್ಸು ಕೂಡ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿರಬೇಕು. ಸೊ 1 ವರ್ಷ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕನ್ನಡ ಮಾಧ್ಯಮ ಬರೋದಿಲ್ಲ. ಇನ್ನು ಗ್ರಾಮೀಣ ಮಾಧ್ಯಮ ಮೋಸ್ಟ್ ಇಂಪಾರ್ಟೆಂಟ್, 10% ರಿಸರ್ವೇಷನ್. 1ರಿಂದ 10ನೇ ತರಗತಿಯ ತನಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನೇ ಓದಿರಬೇಕು. 1 ವರ್ಷ ಸಿಟಿಯಲ್ಲಿ ಓದಿದ್ರೂ ಬರಲ್ಲ. ನಿಮಗೆ ನಿಮ್ಮ ಹೆಡ್ಮಾಸ್ಟರು ನಿಮ್ಮ BAO ಸಹಿ ಮಾಡಿ ಡಾಕ್ಯುಮೆಂಟ್ ಕೊಟ್ಟರು ಕೂಡ ನಾಳೆಗೆ ಸಿಂಧುತ್ವದಲ್ಲಿ ಅದೇ ಅಧಿಕಾರಿಗಳೇ ಕಿತ್ತು ಬಿಸಾಕ್ತಾರೆ. ಇದ್ರಷ್ಟೇ ಎಸ್ ಅಂತ ಹಾಕಿ. ಇವುಗಳ ವ್ಯಾಲಿಡಿಟಿ ಲೈಫ್ ಟೈಮ್ ಇರ್ತದೆ, ಪದೇ ಪದೇ ತೆಗೆಸುವ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಜೆರಾಕ್ಸ್ ಸೆಂಟ್ರಲ್ಲಿ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ನ ಫಾರ್ಮೇಟು ಎಲ್ಲ ಕಡೆಗೆ ವ್ಯಾಲಿಡ್ ಇರುತ್ತೆ. ಪ್ರತಿ ನೋಟಿಫಿಕೇಶನ್ದು ಕೂಡ ಹೊರಗಡೆ ಕೊಟ್ಟಿರ್ತಾರೆ, ಅದೇ ತೊಗೋಬೇಕಂತ ಏನು ರೂಲ್ಸ್ ಇಲ್ಲ. ಯಾಕಂದರೆ ಅದರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಇರ್ತದೆ. ಫೈನ್. ಸೊ ಕಡ್ಡಾಯ ಕನ್ನಡ, ಕಡ್ಡಾಯ ಕನ್ನಡ. SSLCಯಲ್ಲಿ ಒಂದು ಭಾಷೆಯನ್ನು ಓದಿದರೆ ಸಾಕು. ಕನ್ನಡ ಒಂದು ಸಬ್ಜೆಕ್ಟ್ಗೆ ಇತ್ತು SSLCಯಲ್ಲಿ. ಅಂದರೆ ನೀವು KE ಎಕ್ಸಾಮ್ ಪಾಸ್ ಆದ್ರೇನು, KE ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ ಏನು, KPSC ಪಾಸ್ ಆದ್ರೇನು, ನೀವು ಅಪ್ಲೈ ಏನಾದರೂ ಎಸ್ ಆದರೂ ಹಾಕಿ, ನೋ ಆದರೂ ಹಾಕಿ ಎಕ್ಸಾಮ್ಗೆ ಹೋಗ್ರಿ ಬಿಡ್ರಿ. ಇದರ ಆಧಾರದ ಮೇಲೆ ನಿಮಗೆ ಯಾವತ್ತೂ ಜಾಬ್ ತೆಗೆಯಲ್ಲ. ಯಾವಾಗಲೂ ಗಮನದಲ್ಲಿ ಕೊಡಿ ಸ್ನೇಹಿತರೆ, ನೀವು ಯಾವುದೇ ಜಾಬಿಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂದರೆ ನಂಬರ್ 1 ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳು ವಿದಿನ್ ಡೇಟಲ್ಲಿ ಕರೆಕ್ಟಾಗಿರಬೇಕು. ನಂಬರ್ 2 ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳು ವಿದಿನ್ ಡೇಟಲ್ಲಿ ಕರೆಕ್ಟಾಗಿರಬೇಕು. ಇವೆರಡು ಕರೆಕ್ಟಾಗಿದ್ದರೆ ಬೇರೆದು ಯಾವುದು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಕನ್ನಡ ಮಾಧ್ಯಮ 10 ವರ್ಷ ಇರಬೇಕು, 10 ವರ್ಷ ಇರಬೇಕು, ಲಾಸ್ಟ್ ಡೇಟ್ ಒಳಗಡೆ ಇರಬೇಕು. ಬಿಕಾಸ್ ರಿಸರ್ವೇಷನ್ ಅಲ್ಲ. ಗ್ರಾಮೀಣ ಮಾಧ್ಯಮ ಕೂಡ ಸೇಮ್ ಅಷ್ಟೇ. ಕನ್ನಡ ಕ್ಲಿಯರಾಗಿ ನೋಟಿಫಿಕೇಶನ್ದಾಗ ಕೊಟ್ಟಾರ. ಸೊ SLCಯಲ್ಲಿ ಓದಿದರೆ ಅಪ್ಲಿಕೇಶನ್ದಲ್ಲಿ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ಅದು 2025ಕ್ಕಿಂತ ಮುಂಚೆ ಇರುವ ಸಾಫ್ಟ್ವೇರ್ ಇದೆ. ಫೈನ್. ಸೊ ವೆರಿ ಕ್ಲಿಯರ್. ಅರ್ಜಿ ಸಲ್ಲಿಸುವಾಗ ಭಾಳ ಕೇರ್ಫುಲ್ಲಾಗಿ ಸಲ್ಲಿಸಿ. ಮತ್ತು ಅಪ್ಲಿಕೇಶನ್ ಹಾಕಿದ ಮೇಲೆ ಎಡಿಟ್ ಆಪ್ಷನ್ ಕೊಡ್ತಾರೆ ಅಂತ ತಿಳ್ಕೊಂಡು ಎಡಿಟ್ ಆಪ್ಷನ್ ಕೊಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಎಡಿಟ್ ಆಪ್ಷನ್ ಕೊಡ್ತೀವಿ ಅಂತ ನೋಟಿಫಿಕೇಶನ್ದು ಹೇಳಿಲ್ಲ. ಸೊ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ನ ಹಾಕಿ. ಆ್ಯಂಡ್ ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ದಯವಿಟ್ಟು, ಫಾರ್ ಎಕ್ಸಾಂಪಲ್
ನೇಮ್ ಮಿಸ್ಟೇಕು, ಸ್ಪೆಲ್ಲಿಂಗ್ ಮಿಸ್ಟೇಕು ಅಂತ ಇರ್ತದೆ. ನೇಮ್ ಮಿಸ್ಟೇಕು, ಸ್ಪೆಲ್ಲಿಂಗ್ ಮಿಸ್ಟೇಕು, ಫಾರ್ ಎಕ್ಸಾಂಪಲ್ ಈಗ ನಂದು ವಿಶ್ವರಾಜ್ ಅಂತ ಇದೆ, ವಿಶ್ವರಾಜ್ ಅಂತ ಇದೆ. ಇಲ್ಲಿ ಯಾವುದೋ ಒಂದು ಎ ಅಂತ ಒಂದು ಎಕ್ಸ್ಟ್ರಾ ಸ್ಪೆಲ್ಲಿಂಗ್ ಬಂದಿದೆ, ಅಥವಾ ನನ್ನ ತಂದೆ ಹೆಸರು ಮುಂದೆ ಸರ್ನೇಮ್ ಬಂದಿದೆ. ಇವ್ಯಾವುದು ಪ್ರಾಬ್ಲಮ್ ಆಗೋದಿಲ್ಲ. ಯಾವ ಒಂದು ನೋಟಿಫಿಕೇಷನಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕ್ವಾಲಿಫಿಕೇಷನ್ ಅಲ್ಲ, ರಿಸರ್ವೇಷನು ಅಲ್ಲ. ತಂದೆ ಹೆಸರು ಮುಂದೆ ಸರ್ನೇಮ್ ಕ್ವಾಲಿಫಿಕೇಷನು ಅಲ್ಲ, ರಿಸರ್ವೇಷನ್ ಅಲ್ಲ. ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಆಗೇನಾದರೂ ಇದರ ಆಧಾರದ ಮೇಲೆ ರಿಜೆಕ್ಟ್ ಮಾಡಿದಂದರೆ, ಯಾರಾದರೂ ರಿಜೆಕ್ಟ್ ಮಾಡಿದರೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಗೌರ್ಮೆಂಟ್ ಜಾಬ್ಗಳಲ್ಲಿ ತೊಂದರೆ ಆದರೆ ಇರುವಂಥ ಒಂದು ನ್ಯಾಯ ಅಧಿಕರಣ, ಅಲ್ಲಿಗೆ ಹೋಗ್ಬೋದು. ಭಾಳ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನಿಮಗೆ ಒಂದು ಕೋರ್ಟ್ ಅಬ್ಡಿವೇಟ್ ಮಾಡ್ಕೋತಾರೆ. ನಿಮ್ಮ ಸುತ್ತಮುತ್ತ ಇರುವಂಥ ನಾಲಾಯಕರು ಇರ್ತಾರೆ, ನಿಮ್ಮನ್ನು ನೆಗೆಟಿವ್ ಮಾಡೋದಕ್ಕೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ನೋಡು, ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಕಾಲ್ ಸವಿತವೆ, ಆಗೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸರ್ ನಮ್ಮ ಅಪ್ಪನ ಹೆಸರು ಆಧಾರ್ ಕಾರ್ಡಲ್ಲಿ ಬೇರೆ ಇದೆ, ಸಮಥಿಂಗ್ ರೇಷನ್ ಕಾರ್ಡಲ್ಲಿ ಬೇರೆ ಇದೆ. ನಿಮ್ಮ ಅಪ್ಪನ ಹೆಸರು ಕ್ವಾಲಿಫಿಕೇಷನು ಅಲ್ಲ, ರಿಸರ್ವೇಷನ್ನು ಅಲ್ಲ. ನಿಮ್ಮ ಅಪ್ಪನೇ ಅವರು ಅನ್ನೋದಕ್ಕೆ ನಾಳೆಗೆ ಸಿಂಧುತ್ವದಲ್ಲಿ ಪ್ರೂವ್ ಮಾಡೋದಕ್ಕೆ ID ಪ್ರೂಫ್ ಇರ್ತದೆ. ಯಾವುದಾದ್ರೂ ಒಂದು ID ಇದ್ದರೆ ಸಾಕು. ಸೊ ಇದರಲ್ಲಿ ಡೈವರ್ಟ್ ಆಗೋಕ್ಕೆ ಹೋಗಬೇಡಿ. ಯಾಕಂತ ಕೇಳಿದ್ರೆ ನೀವು CT ಪಾಸ್ ಆಗಲ್ಲ. CT ನಡೆಸುವಂಥವ್ರು ಆ ಸುತ್ತಮುತ್ತ ಇರುವ ನಿನ್ನ ಫ್ರೆಂಡ್ ಅಲ್ಲ, KEದವ್ರು ನಡೆಸ್ತಾ ಇದ್ದಾರೆ. ಇದು ಗಮನದಲ್ಲಿ ಇಟ್ಕೊಂಬಿಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಲೇಜ್ ಅಕೌಂಟೆಂಟು ಎಲ್ಲ ಗ್ರೂಪ್ C ಏನು ಬಿಲೋ ಡಿಗ್ರಿ ಲೆವೆಲ್ ಅದಲ್ಲ ಮತ್ತು ಅಬೋ ಡಿಗ್ರಿ ಲೆವೆಲ್ ಸೇಮ್ ಸಿಲೆಬಸ್ಸು. ಕೆಲವೊಂದಷ್ಟೇ ಡಿಗ್ರಿ ಮೇಲೆ ಇರುವಂಥ ಸಿಲೆಬಸ್ ಇದರಲ್ಲಿ ಇರೋದಿಲ್ಲ. ನೀವೇನಾದರೂ ಈ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ನಾಳೆ KE ನಡೆಸುವಂಥ ಯಾವುದೇ ಗ್ರೂಪ್ C ಪೋಸ್ಟ್ ಓದಿದರೂ ಕೂಡ ನೀವು ಸೆಲೆಕ್ಟ್ ಆಗ್ತೀರಿ. ಒಂದೇ ಸಿಲೆಬಸ್. ನೀವು ಯಾವುದಾದ್ರೂ ಕೋರ್ಸ್ಗೆ VA ಅಂತ ಕೋರ್ಸ್ ಇತ್ತು, ನಾನು ಭಾಳ ಜನಕ್ಕೆ ಕೇಳ್ತೇನೆ, ಗ್ರೂಪ್ C ಸಿಲೆಬಸ್ ಇತ್ತು ಅಂತ ಕೇಳಿದರೆ ನೀವು VA ಆದರೂ ಓದಿ, SD ಆದರೂ ಓದಿ, FD ಆದರೂ ಓದಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆದರೂ ಓದಿ, ಒಂದೇ ಕೋರ್ಸ್ ತೊಗೋಬೇಕು, ಒಂದಕ್ಕೆ ಪ್ರಿಪೇರ್ ಆಗಬೇಕು. ಅದೇನು ಅಲ್ಲಿ VA ಕೇಳ್ತಾರಂತಿಲ್ಲ. ಭಾರತ ಸಂವಿಧಾನ 100% ಡೆಪ್ತಾಗಿ ಓದಿಬಿಟ್ರೆ VA ಆದರೂ ಓದಿ, PSI ಆದರೂ ಓದಿ, ಕ್ರೈಸ್ ಎಜಿಕೆ ಆದರೂ ಓದಿ. ಇದು ಗಮನದಲ್ಲಿ ಇಟ್ಕೊಂಬಿಡಿ. ನೇಮಕಾತಿ ಅಧಿಸೂಚನೆಗಳು ನಡೆಯುವಾಗ ಉತ್ತಮ ಪುಸ್ತಕ, ಉತ್ತಮ ಮಾರ್ಗದರ್ಶನ ಪಡೆದು ಆಯ್ಕೆ ಆಗೋದ್ರ ಕಡೆ ಮಾತ್ರ ಗಮನ ಕೊಡಿ. ಸೊ ಅಂತ್ಯಕಂತ್ಯಗಳ ಬಗ್ಗೆ ತಲೆ ಕೆಡಿಸೋಕೆ ಹೋಗಬೇಡಿ. ಯಾಕೆ ಅಂತ ಕೇಳಿದರೆ, ನಾನು ಸುಮಾರು ಸಲ ನೋಡಿದ್ದೇನೆ, 1, 2, 3, 4 ಸ್ಟೇಟ್ಮೆಂಟ್ ಥರ ಕ್ವಶನ್ಸು KEದಲ್ಲಿ ಬರ್ತವೆ. ನೀವು ಓದುವ ಬುಕ್ಗಳಲ್ಲಿ ಈ 4 ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಮಾಹಿತಿ ಇರಬೇಕು. ನೀವು ತೆಗೆದುಕೊಂಡ ಕೋರ್ಸಲ್ಲಿ ಈ 4 ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಮಾಹಿತಿ ಇರಬೇಕು. ಅಂದಾಗ ಮಾತ್ರ ಆ ಬುಕ್ ಒಳ್ಳೆಯದು, ಆ ಕ್ಲಾಸ್ ಒಳ್ಳೆಯದು, ಆ ಟೀಚರ್ ಒಳ್ಳೆಯದು. ಅದನ್ನು ಬಿಟ್ಟು ಅದೇ ಹಳೆ ಕಾಲದ ಗ್ರಹ ಕಂಡಿಡ್ದವನು ಯಾರು, ಗುಬ್ಬಿ ಕಂಡಿಡ್ದವನು ಯಾರು, ಕಾಗಿ ಕಂಡಿಡ್ದವನು ಯಾರು, ರಾಜ ಓಡಿ ಬಂದ ಗುಪ್ ಅಂತ ಗುದ್ದಿದ, ನೋ, ಅಂಥವು ಮಜಾ ಬರ್ಬೋದು, ಕಾಮಿಡಿ ಆಗ್ಬೋದು, ಎಕ್ಸಾಮಲ್ಲಿ ಬರೋದಿಲ್ಲ. ಸೊ ಅವಕಾಶ ಕಳ್ಕೊಂಡ್ಬಿಡ್ತೀರಿ, ಏಜ್ ಡಿಬರ್ ಆಗ್ತದೆ. ಅಗೇನ್ ಮತ್ತೆ ಧಾರವಾಡ ಬಿಜಾಪುರ ಹೋದರೆ 4-5 ವರ್ಷ 8 ವರ್ಷ ಇರಬೇಕಾಗತ್ತೆ. ಸೊ ಬಿ ಪ್ರಾಕ್ಟಿಕಲ್. ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಯಾವಾಗಲೂ ಸೊ ಕ್ಯಾಲ್ಕುಲೇಟಿವ್ ಆಗಿರಲಿ. ಲೆಕ್ಕಾಚಾರ ಏನು ಮಾಡಿದ್ರೆ ನನಗೆ ಲಾಭ ಅದ. ಎಸ್, ಲೈಫಲ್ಲಿ ನೀವು ಲೆಕ್ಕಾಚಾರ ಮಾಡಬೇಡ್ರಿ, ಬಟ್ ಕಾಂಪಿಟೇಟಿವ್ ಫೀಲ್ಡಲ್ಲಿ ಲೆಕ್ಕಾಚಾರನೇ ಮಾಡಿ. ಫೈನ್. ಸೊ ಎಮೋಷ್ನಲ್ ಆಗಕ್ಕೆ ಹೋಗಬೇಡಿ. ನನ್ನ ಬೆಸ್ಟ್ ಟೀಚರು, ನನ್ನ ಬೆಸ್ಟ್ ಬುಕ್ಕು, ನನ್ನ ಬೆಸ್ಟ್ ಪ್ಲೇಸು, ನನ್ನ ಬೆಸ್ಟ್ ಫ್ರೆಂಡು, ನೋ. ಸೆಲೆಕ್ಟ್ ಆದಮೇಲೆ ಬೇಕಿದ್ದರೆ ನೀವು ಬೆಸ್ಟ್ ಏನಾದರೂ ಮಾಡ್ಕೊಳ್ಳಿ. VO ಕಂದಾಯ ಇಲಾಖೆ ಬರೋದ್ರಿಂದ ಹೆಚ್ಚು ಕೆಲಸ ಇರ್ತದೆ, ಕೆಲಸ ಜಾಸ್ತಿ ಇರ್ತದೆ. ಹಾಗಂತ ಸಂಡೇ, ಸಾಟರ್ಡೆ, ಸೆಕೆಂಡ್ ಸಾಟರ್ಡೆ, ಫೋರ್ತ್ ಸಾಟರ್ಡೆ ರಜೆ ಇರ್ತದೆ, ಬಟ್ ಕೆಲಸ ಜಾಸ್ತಿ ಇರ್ತದೆ. ಸೊ ಬಟ್ ಅಲ್ಲಿ ಅಷ್ಟೇ ಕೆಲಸ ಮಾಡೋದಕ್ಕೆ, ಜನಸಾಮಾನ್ಯರಿಗೆ ಸರ್ವಿಸ್ ಮಾಡೋದಕ್ಕೂ ಕೂಡ ಭಾಳ ಅವಕಾಶ ಕೂಡ ಇರ್ತದೆ. PUC ಮೇಲೆ ಇರುವ ಹುದ್ದೆಗಳ ಅತಿ ಹೆಚ್ಚು ಅಧಿಕಾರ ಇರುವಂಥ ಒಂದು ಹುದ್ದೆ ಅಂದರೆ VA ಅಂತ ನಾನು ಪರಿಗಣಿಸ್ತೇನೆ. ಬಿಕಾಸ್ ಕಾನೂನಿನಲ್ಲಿ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವಾಗ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿರ್ರಿ. ನೀವು ಬೇಡ ಅಂದರೂ ನೆಗೆಟಿವ್ ಆಗಿರ್ತೀರಿ. ನಿಮ್ಮ ಸುತ್ತಮುತ್ತ ಯಾರು ನಿಮ್ಮನ್ನು ನೆಗೆಟಿವ್ ಆಗಿ ನಿಮ್ಮ ಸ್ಟಡಿಗೆ ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡ್ತಾರೆ, ಅವರಿಂದ ದೂರ ಇರ್ರಿ. ಓದೋದ್ರ ಬಗ್ಗೆ ಅಷ್ಟೇ ಗಮನ ಕೊಡಿ. ದಿನಾಲು ಪ್ರತಿದಿನ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನೀವು ಮನೆಯಲ್ಲಿದ್ದೀರೋ, ಊರಲ್ಲಿದ್ದೀರೋ, ಹಾಸ್ಟೆಲಲ್ಲಿದ್ದೀರೋ, ರೂಮ್ ಮಾಡ್ಕೊಂಡಿದ್ದೀರೋ, ಧಾರವಾಡ ಹೋಗಿದ್ದೀರೋ, ಇವೆಲ್ಲ ಪ್ಲೇಸ್ಗಳು ನಿಮ್ಮ ಕಂಫರ್ಟ್ ಅಷ್ಟೇ. ನೀವು ಯಾವುದೇ ಪ್ಲೇಸಿಗೆ ಹೋದರೂ ಜಾಬ್ ಮಾಡ್ಕೊಂಡು ಬಂದಿಲ್ಲ ಅಂತ ಕೇಳಿದ್ರೆ ಯು ಆರ್ ವೇಸ್ಟ್. ಎಸ್, ಓದುವಾಗ ಅದೊಂದೇ ತಲೆಯಲ್ಲಿರಬೇಕು. ಓದಿ ಎಕ್ಸಾಮ್ ಮುಗಿತಾ ಆಗಲಿಲ್ಲ ಅಂದ್ರೆ ನಡೀತದೆ ತಗೋ, ಬೇರೆ ಸುಮಾರು ಕೆಲಸಗಳದಾವಂತ. ಓದುವಾಗ ಬೇರೆ ಚಿಂತೆ ಮಾಡೋದು, ಬೇರೆ ಕೆಲಸ ಮಾಡುವಾಗ ಓದುವ ಚಿಂತೆ ಮಾಡೋದು, ಧಾರವಾಡದಾಗಿದ್ದಾಗ ಊರು ಚಿಂತೆ ಮಾಡೋದು, ಊರಾಗಿದ್ದಾಗ ಧಾರವಾಡ ಚಿಂತೆ ಮಾಡೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ನೆನ್ಪಿಟ್ಕೊಳ್ಳಿ, ವಿಲೇಜ್ ಅಕೌಂಟೆಂಟ್ ಜಾಬ್ ತೊಗೊಂಡು ನಾನು ದುಡ್ಡು ಮಾಡ್ತೀನಿ, ಲಂಚ ತಿಂತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಕೇಳಿದ್ರೆ ಖಂಡಿತ ನೀವು CT ಪಾಸ್ ಆಗೋದಿಲ್ಲ. ಸಾಧ್ಯವಾದಷ್ಟು ತುಂಬ ಬಡ ಜನರು ಇರ್ತಾರೆ ಇಡೀ ಗೌರ್ಮೆಂಟ್ ಜಾಬ್ಗಳಲ್ಲೇ. ಇವನ್ ತಹಸೀಲ್ದಾರ್ಗೂ ಕೂಡ ಅಧಿಕಾರ ಇರ್ಬೋದು, ಆದರೆ ಸಾಮಾನ್ಯ ಜನ ನೇರವಾಗಿ ಬರೋದು ನಿಮ್ಮ ಹತ್ತಿರನೇ. ಪೊಲೀಸ್ ಸ್ಟೇಷನ್ಗೆ ಅಪರಾಧಕ್ಕೆ ಒಳಗಾದಂಥವರು
ಅಪರಾಧ ಮಾಡಿದವರು, ರಾಜಕಾರಣಿಗಳು, ಜಾತಿ ರಾಜಕಾರಣಿಗಳು ಬರ್ತಾರೆ. ಇಲ್ಲಿ ಎಲ್ಲರೂ ಬರ್ತಾರೆ. ನಿನಗೆ ಅಪರಾಧ, ನಾರ್ಮಲಿ ಅಪರಾಧ ಎಲ್ಲರಿಗೂ ಆಗೋದಿಲ್ಲ. ಸುಮಾರು ಎಷ್ಟು ಜನ ಈಗ ಬೀದಿ ವ್ಯಾಪಾರಿ ಇರ್ತಾನೆ, ಅವ್ಯಾಕೆ ಅಪರಾಧ? ಅವನಿಗೆ ದಿನಲೂ ವ್ಯಾಪಾರ ಆದರೆ ಸಾಕು. ಯಾವುದೋ ಅಂಗಡಿದವನು ಇರ್ತಾನೆ, ಅವ್ನ ವ್ಯಾಪಾರ ಅಷ್ಟೇ. ಆ ಅಂಗಡಿದವನು ತನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಹೋಗಲೇಬೇಕು. ಸೊ ಹಾಗಾಗಿ ಅವಕಾಶ ಭಾಳ ಚಂದಿದೆ. ಆದರೆ ಸೊ ನೀವು ಒಳ್ಳೆ ಮನಸ್ಥಿತಿ ಸೆಲೆಕ್ಟ್ ಆದಮೇಲೆ ಇರಬೇಕು. ಈಗ ಎಲ್ಲರಿಗೂ ಕೂಡ ಇರ್ತದೆ. ಇಷ್ಟು ಈ ವಿಡಿಯೋದಲ್ಲಿ. ಏನಾದರೂ ಡೌಟ್ಸ್ಗಳಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕೇಳಿ. ಅಫ್ಕೋರ್ಸ್ ಕ್ವಶನ್ ಪೇಪರು, ಸಿಲೆಬಸ್ಸು ಏನು ಓದಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು.